ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ಒಂದು ಪ್ರತಿಯೊಂದು ಇಂಟರ್ವ್ಯೂ ವಿಡಿಯೋಸ್ ಎಲ್ಲಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದರ ಒಂದು ನೋಟಿಫಿಕೇಶನ್ ನಿಮಗೆ ಮುಂಚೆನೆ ಬರುತ್ತೆ. ಹಾಗೇನೆ ನಮ್ಮದು ಪ್ರೋಗ್ರಾಮ್ ಕೂಡ ಐ ಹಾರ್ಟ್ ಆ್ಯಪ್, ಇನ್ಸ್ಟಾಗ್ರಾಮ್ ಹಾಗೆ ಕಮ್ಯುನಿಟಿ ಪ್ಲಸ್ ಅನ್ನೋ ಒಂದು ಅಪ್ಲಿಕೇಶನ್ ಮೂಲಕ ಕೂಡ ಲೈವ್ ಸ್ಟ್ರೀಮಿಂಗ್ ಮಾಡ್ತೀವಿ. ಸೊ ಅದನ್ನು ಕೂಡ ಪ್ರಪಂಚದಲ್ಲಿ ನೀವು ಯಾವ ಮೂಲೆಯಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮ ನೀವು 100.9 ಕನೆಕ್ಟ್ FM 100.9 ಅಂತ ನೀವು ಸರ್ಚ್ ಮಾಡೋದ್ರಿಂದ ಈ ಒಂದು ಎಲ್ಲ ಆ್ಯಪ್ ಅಲ್ಲೂ ಕೂಡ ನೀವು ನಮ್ಮ ನೇರ ಪ್ರಸಾರವನ್ನು ನೀವು ಕೇಳ್ಬೋದು. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪ ಕಲಾವಿದರು. ಭಾರತೀಯ ಶಿಲ್ಪಕಲೆಯ ವಿಶಿಷ್ಟ ಶ್ರೇಷ್ಠತೆಯನ್ನು ವಿಶ್ವದ ವೇದಿಕೆಗಳಲ್ಲಿಯೂ ಬೆಳಗಿಸುತ್ತಿರುವ ಪ್ರತಿಭಾವಂತ ಶಿಲ್ಪಕಾರರು. ಇವರು ಶಿಲ್ಪಕಲೆಯನ್ನು ಕೇವಲ ಕಲ್ಲಿನ ಕಲೆಗಿಂತಲೂ ಮೀರಿ ಜೀವಂತ ಭಾವನೆಗಳಿಗೆ ರೂಪ ನೀಡುವ ಕಲೆಯಾಗಿ ಪರಿಗಣಿಸುತ್ತಾರೆ. ಇತ್ತೀಚೆಗಷ್ಟೇ ಇವರು ಅಯೋಧ್ಯೆಯಲ್ಲಿ ರೂಪಿಸಿದ ಶ್ರೀರಾಮಲಲ್ಲಾ ಶಿಲ್ಪವು ಪ್ರಪಂಚದಾದ್ಯಂತ ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದಿಸಿದೆ. ಇವರ ಶ್ರದ್ಧೆ ಮತ್ತು ಪರಿಶ್ರಮ ಅನೇಕ ಯುವ ಕಲಾವಿದರಿಗೆ ಮಾದರಿಯಾಗಿದೆ. ಮೈಸೂರಿನ ಶಿಲ್ಪಕಲಾ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಶಿಲ್ಪಕಲೆಯು ಪಿತೃ ಸಂಪತ್ತಾಗಿ ಲಭಿಸಿದೆ. ಇದರಿಂದ ಪ್ರೇರೇಪಿತರಾದ ಇವರು ತಮ್ಮ ಶಿಲ್ಪಗಳಲ್ಲಿ ದೇಶದ ಪರಂಪರೆ ಮತ್ತು ಸಂಸ್ಕೃತಿಯ ಮೆರುಗು ನೀಡುತ್ತಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಹೆಸರಾಂತ ಶಿಲ್ಪ ಕಲಾವಿದ ಡಾಕ್ಟರ್ ಶ್ರೀ ಅರುಣ್ ಯೋಗಿರಾಜ್ ಅವರು. ಬನ್ನಿ, ಇಂದು ನಾವು ಅವರ ಜೀವನಯಾನ, ಶಿಲ್ಪಕಲೆಯ ಪಯಣ, ಅದರ ಮಹತ್ವ ಮತ್ತು ಯಶಸ್ಸಿನ ಹಿಂದೆ ಇದ್ದ ತ್ಯಾಗ, ಶ್ರಮ ಹಾಗೂ ಕಲೆಯ ಮೇಲಿನ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತಗಳು. ಅರುಣ್ ಯೋಗಿರಾಜ್ ಅವರೇ, ಸೊ ಅರುಣ್ ಯೋಗಿರಾಜ್ ಅವರೇ, ನಿಮ್ದು 5 ತಲೆಮಾರಿನ ಶಿಲ್ಪಕಲೆಯ ಪರಂಪರೆಯಿಂದ ಬಂದಿರೋದು. ಸೊ ನಿಮ್ಮ ಮುತ್ತಾತರಾದ ಚೌಡಪ್ಪ ಶಿಲ್ಪಿಯವರು, ಹಾಗೆ ಬಸವಣ್ಣ ನಿಮ್ಮ ತಾತರಾದ ಬಸವಣ್ಣ ಶಿಲ್ಪಿಯವರು, ಹಾಗೆ ನಿಮ್ಮ ತಂದೆಯವರಾದ ಯೋಗಿರಾಜ್ ಶಿಲ್ಪಿಯವರು. ಸೊ ನೀವು ಈ ಒಂದು ಕಲೆಯನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಇದರ ಸ್ಫೂರ್ತಿ ಹೇಗೆ ಮತ್ತೆ ನಿಮ್ಗೆ ಯಾವಾಗ ಬಂತು? ಸ್ಫೂರ್ತಿ ಈಗ ನಮ್ಮ ಪೂರ್ವಜರು ಆಲ್ರೆಡಿ ಇಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಿದ್ರು, ಅವರೇ ನನಗೆ ಸ್ಫೂರ್ತಿ. ಮುಖ್ಯವಾಗಿ ನಮ್ಮ ತಾತ ಅವರು, ನಮ್ಮ ತಂದೆಯವರು, ಅವ್ರನ್ನ ನೋಡಿ ಬೆಳೆದಿದ್ದು ನಾನು. ಅವ್ರಿಗೆ ಸಿಕ್ಕ ಗೌರವ, ಅವ್ರ ಕಲ್ಲಿನಲ್ಲಿ ಒಂದು ಎಲ್ಲೋ ಇದ್ದ ಕಲ್ಲು ಅವ್ರ ಕೈಯಲ್ಲಿ ಬಂದು ನಿರ್ಮಾಣ ಆಗಿ ಅದು ಮೂರ್ತಿ ಆಗಿ ಪರಿವರ್ತನೆ ಆಗ್ತಿತ್ತಲ್ಲ, ಇವೆಲ್ಲ ನನಗೆ ಯಾವಾಗ ಸ್ಫೂರ್ತಿಯನ್ನು ನೀಡ್ತಾ ಇತ್ತು. ಯಾವುದೋ ಒಂದು ಕಲ್ಲು ಒಬ್ಬ ಶಿಲ್ಪಿಯ ಕೈಗೆ ಸಿಕ್ಕಿ ಮೂರ್ತಿಯಾಗಿ ರೂಪುಗೊಂಡು ಬೇರೆಯವರಿಂದ ಪೂಜಿಸಲ್ಪಡುತ್ತೆ ವರ್ಷಾನುಗಟ್ಟಲೆ ಅನ್ನೋದು, ಅದು ತುಂಬಾ ಇನ್ಸ್ಪೈರ್ ಆಗ್ತಿತ್ತು ನನಗೆ. ಚಿಕ್ಕ ಇದರಿಂದ ನನಗೆ ಬಹಳ ಖುಷಿ ಇತ್ತು. ಆ ಖುಷಿ ತಕ್ಕಂತೆ ವಾತಾವರಣ ನಮಗೆ ಬಹಳ ಚೆನ್ನಾಗಿ ಇತ್ತು ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ. ಆ ವಾತಾವರಣ ಜೊತೆಗೆ ನಮ್ಮ ತಂದೆ ತಂದೆಯವರು ಮಾಡ್ತಿದ್ದ ಕೆಲಸ, ಇವೆಲ್ಲ ಯಾವಾಗ ನನಗೆ ಒಂದು ಮೋಟಿವೇಟ್ ಮಾಡ್ತಾ ಇದ್ರು. ಒಂದು ಇದು ಜೀವನದಲ್ಲಿ ನಂಗೆ ಇದೇ ಬೇಕು, ಬೇರೇನು ಬೇಡ ಅನ್ನೋಷ್ಟು ಮಟ್ಟಿಗೆ ನನಗೆ ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿನಿಂದ. ನಾನು ಕೇಳಿದ ಪ್ರಕಾರ ನಿಮ್ಗೆ ಚಿಕ್ಕ ವಯಸ್ಸಂದ್ರೆ 11 ವರ್ಷ ವಯಸ್ಸಿನಿಂದಲೇ ನೀವು ಈ ಒಂದು ಶಿಲ್ಪಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರಿ. ಹೌದು, ಯಾಕಂದ್ರೆ ತಂದೆಯವರು ಅಷ್ಟು ಕಷ್ಟದಿಂದ ಕೆಲಸ ಮಾಡ್ತಿರ್ತಾರೆ. ನನಗೆ ಅವ್ರ ಮಗನಾಗಿ ಸುಮ್ಮನೆ ಇರೋಕ್ಕಿಂತ ಏನಾದ್ರು ಒಂದು ಸಪೋರ್ಟ್ ಮಾಡೋಣ, ಏನಾದ್ರು ಒಂದು ಹೆಲ್ಪ್ ಮಾಡೋಣ, ಈ ರೀತಿ ನನಗೆ ಒಂದು ಜರ್ನಿ ಶುರು ಆಯ್ತು. ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅವ್ರಿಗೆ ಹೆಲ್ಪ್ ಅನ್ನೋದಕ್ಕಿಂತ ಮೋಸ್ಟ್ಲಿ ನನಗೆ ಜಾಸ್ತಿ ಆಸಕ್ತಿ ಇತ್ತು ಅನ್ಸುತ್ತೆ. ಸೊ ಅವ್ರಿಗೆ ಹೆಲ್ಪ್ ಮಾಡ್ದಂಗೂ ಆಯ್ತು, ನನ್ನ ಆಸಕ್ತಿಗೆ ನಾನೊಂದು ಏನಂತಾರೆ ಆಸಕ್ತಿಗೆ ನಾನೇ ನನ್ನ ಆಸಕ್ತಿಗೆ ನಾನೇ ಸಪೋರ್ಟ್ ಮಾಡ್ದಂಗೆ ಆಯ್ತು. ಸೊ ಯಾವಾಗ್ಲೂ ನನಗೆ ಅದು ಕಷ್ಟ ಅನಿಸ್ಲಿಲ್ಲ, ಸಪೋರ್ಟ್ ಅಂತ ಅನಿಸ್ಲಿಲ್ಲ, ನನಗೆ ಏನೋ ಎಂಜಾಯ್ಮೆಂಟ್ ಆಗ್ತಾ ಅಂದ್ರೆ ಯು ಆರ್ ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಅಂದ್ರೆ ಒಂದು ಪ್ಯಾಷನ್ ಇತ್ತು ನಿಮ್ಗೆ ಆ ಕಲೆಯ ಮೇಲೆ. ಅವಾಗ್ಲೂ ಎಂಜಾಯಿಂಗ್ ನಿಮ್ಗೆ ಒಂಥರ ಕಷ್ಟವಾದ ಒಂದು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಅನ್ಸಲ್ಲ ಅಲ್ವಾ? ಒಂಥರ ಇಲ್ಲ, ನಾನು ಇನ್ನ ಕೆಲಸ ಮಾಡ್ತಾ ಇದೀನಿ ಅಂತ ಅನಿಸ್ತಾ. ಸೊ ಇದರಿಂದ ದೂರ ಇದ್ರೆ ಮಾತ್ರ ಏನೋ ತುಂಬಾ ದುಃಖ ಆಗುತ್ತೆ. ಸೊ ಇಲ್ಲಿಗೆ ಬಂದ್ರೆ ನಾನು ಏನೋ ಒಂದು ಟ್ರಿಪ್ಪಿಗೆ ಬಂದಾಗೆ ಅಥವಾ ಇನ್ನೇನೋ ಒಂದು
ಖುಷಿಯಾಗಿ ನೀವೇನ್ ಮಾಡ್ತೀರಾ ಅದು ನನಗೆ ಇದೇ ಖುಷಿ ನನಗೆ. ಖುಷಿ ತಗೊಳುತ್ತೆ. ಸೊ ಹಾಗೆ ನೀವು ಅದನ್ನೆಲ್ಲ ನೀವು ಅವ್ರನ್ನ ನೋಡಿ, ಯಾಕಂದ್ರೆ ನಿಮ್ಮ ತಾತ ಅವರು ಮುತ್ತಾತ ಅವರು ಒಂದು ಕೆತ್ತಿದ ಅವರ ಒಂದು ಎಲ್ಲ ಮೂರ್ತಿಯನ್ನು ಜನಗಳು ಹೋಗಿ ಅದನ್ನು ಪೂಜಿಸ್ತಾ ಇರೋದು, ಅದೆಲ್ಲ ನಿಮ್ಗೆ ಒಂದು ಒಳ್ಳೆ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ. ಈ ಪ್ರೊಫೆಷನ್ ಅಲ್ಲಿ ನಾವು ಸತ್ ಮೇಲೆ ಬದುಕುವ ಅವಕಾಶ ಸಿಗುತ್ತೆ. ಹೌದು, ಅದು ಖಂಡಿತ ಯಾವ ಪ್ರೊಫೆಷನ್ ಸಿಗೋದಿಲ್ಲ. ಈ ಪ್ರೊಫೆಷನ್ ಅಲ್ಲಿ ಅದೊಂದು ಏನಂತಾರೆ ಸಿಗುತ್ತೆ. ಹೌದು. ಹಾಗೆ ನಾನು ಈಗ ತಾನೇ ಹೇಳ್ದಂಗೆ ನಿಮ್ಮ ತಾತ ಮತ್ತೆ ನಿಮ್ಮ ತಂದೆಯವರಿಂದ ಪಡೆದ ಪಾಠಗಳು ನಿಮ್ಮ ಶಿಲ್ಪಕಲೆಯಲ್ಲಿ ಈಗ ತಾನೇ ಹೇಳಿದ್ರೆ ಈಗ ಒಂದು ಒಳ್ಳೆ ಪ್ರಭಾವ ಬೀರಿದೆ ಅಂತ. ಸೊ ಒಬ್ರು ಒಂದು ಒಳ್ಳೆ ಶಿಲ್ಪಿ ಆಗ್ಬೇಕು ಅಂದ್ರೆ ಅವ್ರಿಗೆ ಯಾವ ಯಾವ ಗುಣಗಳಿರ್ಬೇಕು, ಯಾವ ಕ್ವಾಲಿಟೀಸ್ ಅವರು ಒಂದು ಒಳ್ಳೆ ಶಿಲ್ಪಿಯಾಗಿ ಮಾಡುತ್ತೆ? ಅವರು ಒಳ್ಳೆ ಶಿಲ್ಪಿ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೆ ಖುಷಿ ಇರಬೇಕು. ಹಣ ಬಹಳ ಮುಖ್ಯ, ಆದ್ರೆ ಹಣನೇ ಮುಖ್ಯ ಆಗಿರಬಾರ್ದು ಇದರಲ್ಲಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ತೆಗೆದುಕೊಳ್ಳೋ ಹಣಕ್ಕೂ ನಾವು ಮಾಡೋ ಕೆಲಸಕ್ಕೂ ಸಂಬಂಧ ಜಾಸ್ತಿ ಹುಡುಕ್ಬಾರ್ದು. ಸೊ ಹಣದಲ್ಲಿ ಯಾವ್ದು ಕಲೆಯನ್ನು ಅಲಿಬಾರ್ದು. ನಾವು ಬಹಳ ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಮಾಡ್ತಾ ಇದ್ರೆ ಕೆಲವೊಮ್ಮೆ ಏನಾಗುತ್ತೆ, ಕೊಟ್ಟ ಗ್ರಾಹಕರಿಗೆ ಅನ್ಸುತ್ತೆ ನಾವು ಕೊಟ್ಟಿದ್ದ ಹಣಕ್ಕಿಂತ ಹೆಚ್ಚಾಗಿ ಮಾಡ್ಕೊಟ್ಟಿದ್ರಪ್ಪ, ನಾವು ಕೊಟ್ಟಿದ್ದ ಹಣ ಏನೂ ಇಲ್ಲ ಇವ್ರ ಮುಂದೆ. ಅಷ್ಟ ಮಟ್ಟಿಗೆ ಕೆಲಸ ಮಾಡ್ತಾ ಬರ್ತಾ ಇರ್ಬೇಕು. ತಾಳ್ಮೆ ಜೊತೆಗೆ ತಾಳ್ಮೆ ಬಹಳ ಇಂಪಾರ್ಟೆಂಟ್. ಈ ಕಲ್ಲಿನ ಜೊತೆ ನೀವು ಕೋಪ ಮಾಡ್ಕೊಂಡ್ರೆ ಇಲ್ಲ ಕಲ್ ಡ್ಯಾಮೇಜ್ ಆಗುತ್ತೆ, ಇಲ್ಲ ನಿಮ್ಮ ಕೈ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ಒಂದು ತಾಳ್ಮೆ, ನಿಮ್ಮ ಜೀವನ ಶೈಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಚ್ಚಿನ ಸಮಯ ಕಲ್ಲಿಗೆ ಕೊಡುವಂಥದ್ದು, ಕಲ್ಲಿನ ಜೊತೆ ಹೆಚ್ಚಿನ ಸಮಯ ಕಳೆಯುವಂಥದ್ದು, ಜೊತೆಗೆ ನೀವು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ, ನಮ್ಮ ಭಾರತದ ಇತಿಹಾಸ ಏನು, ಯಾವ ರಾಜ್ಯದಲ್ಲಿ ಯಾವ ಶೈಲಿಗಳಿದೆ, ಗ್ರಾಹಕರು ಕೇಳ್ತಾ ಇರೋ ಶೈಲಿ ಯಾವುದು, ಅದನ್ನ ಫಸ್ಟ್ ಓದಬೇಕು, ಹೌದು, ಅನಾಟಮಿ ಬಗ್ಗೆ ತಿಳ್ಕೋಬೇಕು, ಎಸ್ಥೆಟಿಕ್ಸ್ ಬಗ್ಗೆ ತಿಳ್ಕೋಬೇಕು, ಹಸ್ತಮುದ್ರೆಗಳ ಬಗ್ಗೆ ತಿಳ್ಕೋಬೇಕು, ಆಯುಧಗಳ ಬಗ್ಗೆ ತಿಳ್ಕೊಬೇಕು. ಸೊ ಈ ರೀತಿ ತುಂಬಾ ದೊಡ್ಡ ವಾಸ್ಟ್ ಸಬ್ಜೆಕ್ಟ್. ಅದನ್ನ ಫಸ್ಟ್ ನೀವು ಎಂಜಾಯ್ ಮಾಡೋದ್ ಕಲಿಬೇಕು. ಸೊ ಕೆಲವೊಮ್ಮೆ ಏನಾಗುತ್ತೆ, ಹಣ ಮುಖ್ಯ ಅಲ್ಲ, ಕೆಲವೊಮ್ಮೆ ಇನ್ನೊಂದು ಮಾತು ಇದೆ, ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಆದ್ರೆ ಆ ಬೆಲೆ ಎಷ್ಟು ಬೇಕು ಅಂತ ನೀವೇ ಬರ್ಸ್ಕೋಬೇಕು. ಅದಕ್ಕೆ ನಿಮ್ಮ ಕಲೆಗೆ ಅದು 2,000 ರೂಪಾಯಿ ಬರ್ಸ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇದೆ. ನಿಮ್ಮ ಕಲೆಗೆ 2 ಕೋಟಿ ರೂಪಾಯಿ ಶಕ್ತಿ ಬರ್ಸ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇದೆ. ಸೊ ನಾವು ಅದನ್ನ ಯೋಚನೆ ಮಾಡಿದೆ, ಕಲೆಯ ಬಗ್ಗೆನೇ ಒಂದು ಹೆಚ್ಚಿನ ಚಿಂತನೆ ಮಾಡೋ ಕೆಲಸದಲ್ಲಿ ಖುಷಿಯಾಗಿ ಮಾಡ್ತಾ ಹೋದ್ರೆ ಪ್ರಿಪೇರ್ ಆಗ್ತಾ ಇರ್ತೀವಿ. ನಾವು ಒಂದು ಮುಂದೆ ದೊಡ್ಡ ಕೆಲಸ ಸಿಕ್ಕಿದ್ರೆ ಇದು ಎಲ್ಲಾ ಪ್ರೊಫೆಷನ್ ಬೇಕು, ಎಲ್ಲಾ ಪ್ರೊಫೆಷನ್ ಇರ್ಲೇಬೇಕು. ಸೊ ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಡೈಲಿ ಪ್ರಿಪೇರ್ ಆಗ್ತಾ ಇರ್ತೀವಿ. ಅದೊಂದು ಮುಂದೆ ದೊಡ್ಡ ಕೆಲಸ ಸಿಕ್ಕಿದ್ರೆ ಅದು ತುಂಬಾ ಎಫಿಷಿಯಂಟ್ ಆಗಿ ಮಾಡುವಂತ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ. ಈಗ ನಾವು ಮಾಡೋ ಕೆಲಸದಲ್ಲಿ ಆ ಶ್ರದ್ಧೆ ಇಲ್ಲದೆ ಹೋದ್ರೆ ದೊಡ್ಡ ಕೆಲಸ ಸಿಕ್ಕಿದಾಗ, ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನೀವು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಡೈಲಿ ನಾವು ನಿರಂತರವಾಗಿ ಪ್ರಿಪೇರ್ ಆಗ್ತಾನೆ ಇರಬೇಕು, ಕಲಿತಾ ಇರಬೇಕು, ಅದು ಕಲಿತಾ ಇರಬೇಕು, ಹೊಸದು ಕಲಿತಾ ಇರಬೇಕು. ಆಮೇಲೆ ನಂಬಿಕೆ. ನೀವು ರೀಸೆಂಟ್ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದೆ, ನಿಮ್ದು ಶ್ರದ್ಧೆ, ಒಂದು ಟೆಂಪರ್ಮೆಂಟ್, ತಾಳ್ಮೆ, ಈ ಒಂದು ನೀವು ನಂಬಿಕೆ ಬಗ್ಗೆ, ಜೀವನ ಒಂದು ನಡೆಯೋದೇ ಒಂದು ನಂಬಿಕೆ ಮೇಲೆ ಅಲ್ವಾ? ಅದರ ಪ್ರಭಾವ ನಿಮ್ಗೆ ಹೇಗೆ ಬೀರಿದೆ? ನಾನ್ ಹೇಳಿದ, ನಾನ್ ಮಾಡೋ ಕೆಲಸದಲ್ಲಿ ನಂಬಿಕೆ ಇದೆ ನನಗೆ ಯಾವಾಗ್ಲೂ. ಈಗ ನೀವು ಯಾವ್ದೋ ಒಂದು ಮೂರ್ತಿ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಮಾಡ್ತಾ ಬರುತ್ತೆ. ಬಟ್ ನಂಬಿಕೆ ಇರ್ಬೇಕು. ಈಗ ನಂಬಿಕೆ ಏನು, ನನ್ನ ನಂಬಿಕೆ ಏನಿರುತ್ತೆ, ಸಾಮಾನ್ಯವಾಗಿ ಅದೊಂದು ಗ್ರಾಹಕರು ನನಗೊಂದು ಮೂರ್ತಿಯನ್ನ ಮಾಡ್ಲಿಕ್ಕೆ ಕೊಟ್ಟಾಗ ಅವ್ರಿಗೆ ಅದನ್ನ ಮೂರ್ತಿಯನ್ನ ತೋರಿಸೋ ಕೆಲಸ ನಂದು. ಅಂದ್ರೆ ಆ ಗ್ರಾಮ ದೇವತೆಯನ್ನ ಯಾವ್ದೊಂದು ಗ್ರಾಮ ದೇವತೆ ಕೊಟ್ಟಾಗ ಮೊದಲು ನಾನ್ ನಂಬ್ತೀನಿ ನೀವು ಇದರಲ್ಲಿ ನನಗೆ ಸಿಗ್ತೀರಾ ಅಂತ. ಆ ಕಲ್ಲಲ್ಲಿ ನೀವು ನನಗೆ ಸಿಗ್ತೀರಾ, ನನಗೆ ಮೊದಲು ದರ್ಶನ ನೀಡ್ತೀರಾ, ನಂತರ ಅವ್ರಿಗೂ ಅದು ದರ್ಶನ ಆಗುತ್ತೆ. ಈ ನಂಬಿಕೆ ನನಗಿದೆ. ಈ ನಂಬಿಕೆನೇ ನನಗೆ ಚಿಕ್ಕ ವಯಸ್ಸಿಂದನೂ ಇದೆ. ಕೆಲವೊಮ್ಮೆ ಈ ರಾಮಲಲ್ಲ ವಿಷಯದಲ್ಲೂ ಹಾಗೆ ಆಗಿದೆ. ನಾನು ಏನ್ ನಂಬಿದ್ದೆ ಅದು ಜನಕ್ಕೆ ತಲುಪಿದೆ, ಮಾಡಿಸ್ಕೊಂಡಿದ್ದಾರೆ, ಜನಕ್ಕೆ ಅದು ಅನುಭವ ಆಗ್ತಾ ಇದೆ. ಇದೇ ರೀತಿ ನಾ ಮೊದಲಿನ ಎಲ್ಲ ಕೆಲಸ ಹಾಗೆ ಮಾಡ್ಕೊಂಡ್ ಬಂದಿದ್ದೀನಿ. ಆ ನಂಬಿಕೆ ಏನಾಗುತ್ತೆ, ನನಗೆ ನನ್ನ ಮೇಲೆ ಜವಾಬ್ದಾರಿ ಕಮ್ಮಿ ಮಾಡುತ್ತೆ. ಅವ್ರು ಮಾಡಿಸ್ಕೊಂತಾರೆ ಅನ್ನೋ ನಂಬಿಕೆ ನನಗೆ. ಹೌದು, ಈ ರೀತಿ ಮಾಡಿಸ್ಕೊಂತಾರೆ ಅಂತ ನಂಬಿದಾಗ ನಮ್ಗೆ ಪ್ರೆಷರ್ ಕಮ್ಮಿ ಆಗುತ್ತೆ. ಕಲೆಯನ್ನ ಹುಡುಕ್ತಿವಿ, ಕಲೆಯಲ್ಲಿ ಶಾಸ್ತ್ರ ಹುಡುಕ್ತಿವಿ, ಶಿಲ್ಪಶಾಸ್ತ್ರ, ಅಳತೆಗಳು ಹುಡುಕ್ತಿವಿ.
ಅಳತೆಗಳ ನಂತರ ನಮಗೆ ಜೀವಂತಿಗೆ ಹುಡುಕ್ತೀವಿ. ಈ ಹುಡುಕಾಟನೇ ಒಂದು ಜರ್ನಿ. ಹೌದು. ನನಗೂ ಗೊತ್ತಿರಲ್ಲ ಅದು ಫಿನಿಶ್ ಆದ್ಮೇಲೆ ಹೇಗಾಗತ್ತೆ ಅಂತ. ಹೌದು. ಆ ಕ್ಯೂರಿಯಾಸಿಟಿ ನನಗೆ ದಿನ ಏನ್ ಮಾಡುತ್ತೆ. ಹೌದು, ನೀವು ಅದನ್ನ ತುಂಬಾ ಇಂಟರ್ವ್ಯೂ ಅಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡಿದ್ದೀರಾ. ನನಗೆ ಗೊತ್ತಾಗಲ್ಲ ಅದು ಫಿನಿಶ್ ಆಗೋ ತನಕ ಹೇಗಿರುತ್ತೆ ಅಂತ. ಆ ಜರ್ನಿ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಹೌದು, ಆ ಜರ್ನಿ ಇಸ್ ವೆರಿ ಇಂಪಾರ್ಟೆಂಟ್. ಫಿನಿಶಿಂಗ್ ಆಗೋಕ್ಕಿಂತ ನೀವು ಅಂದ್ರೆ ಡೈಲಿ ಯಾವ್ದೇ ಕರೆಯುತ್ತೆ ನಮ್ಮನ್ನ. ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿರ್ತಲ್ಲ ನನಗೆ ಮತ್ತೆ ಹೋಗಿ ರೆಸ್ಟ್ ತಗೊಳ್ಲಿಕ್ಕೆ ಆಗಲ್ಲ. ಇವತ್ತು ಚೆನ್ನಾಗಿ ಕಾಣ್ತೀವಿ, ನಾಳೆ ಕಾಣುತ್ತೆ, ನಾವೇ ಓಡ್ ಬರ್ತೀವಿ. ಸೊ ಇದು ಒಂದು ಜರ್ನಿ ಚೆನ್ನಾಗಿದೆ. ಹೌದು. ಸೊ ನೀವು ಮೈಸೂರಿನ ಶಿಲ್ಪಶೈಲಿಯು ನಿಮ್ಮ ಮೈಸೂರಿನ ಶಿಲ್ಪಶೈಲಿಯು ಹೊಯ್ಸಳ ಶಿಲ್ಪಶೈಲಿಯಿಂದ ಸ್ಫೂರ್ತಿ ಪಡೆದಿದೆ. ಸೊ ನೀವು ಈ ಶೈಲಿಯಲ್ಲೇ ಹಲವಾರು ಕೆಲಸವನ್ನ ಮಾಡ್ತೀರಾ. ಈ ಶೈಲಿಯು ನಿಮ್ಮ ಕಲೆ ಮೇಲೆ ಹೇಗೆ ಪರಿಣಾಮ ಬೀರಿದೆ, ಮತ್ತೆ ಈ ಒಂದು ಶೈಲಿಯು ಬೇರೆ ಬೇರೆ ಶೈಲಿಯಿಂದ ಹೇಗೆ ವಿಭಿನ್ನವಾಗಿದೆ? ಸೊ ನೀವು ಹಾಗೆ ಒಂದು ಈ ಶಿಲ್ಪಕಲೆಗಳನ್ನ ರಚಿಸುವ ಮೊದಲು ಯಾವ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ತೀರಾ? ಸೊ ಈ ಒಂದು ಪ್ರೋಸೆಸ್ ಬಗ್ಗೆ. ಸೊ ಒಂದು ಮೈಸೂರು ಶೈಲಿ ನಾವು ಹೇಗೆ ಈ ಹೊಯ್ಸಳ ಶೈಲಿ ಎಲ್ಲ 9ನೇ ಶತಮಾನಕ್ಕೆ ಸೇರಿದ್ದು, ನಾವು 20ನೇ ಶತಮಾನಕ್ಕೆ ಮೈಸೂರು ಶೈಲಿ ಹೊಂದುತ್ತೆ ಅಂತ ಹೇಳ್ಬೋದು. ಕಾರಣ ಈಗ ಹೊಯ್ಸಳ ಶೈಲಿಯಲ್ಲಿ ಏನಾಗಿದೆ, ತುಂಬಾ ಇಂಟ್ರಿಗೇಟ್ ಕಾರ್ವಿಂಗ್ ಇರುತ್ತೆ. ಅದು ಮಾಡ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ. ಸಮಯ ಆಗಿ ಅದು ಗ್ರಾಹಕರಿಗೆ ತಲುಪಿಸಲಿ ಬಹಳ ಟೈಮ್ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ ತುಂಬಾ. ಜೊತೆಗೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಒಬ್ಬ ರಾಜರ ಆಶ್ರಯ ಬಂದು ತಲೆಮಾರುಗಟ್ಟಲೆ ನಡೀತಾ ಇತ್ತು. ನಿಮ್ಮ ಹೊಯ್ಸಳ ಟೆಂಪಲ್ ದೇವಸ್ಥಾನ ನಡೀಲಿಕ್ಕೆ 100-150 ವರ್ಷ ಕಂಟಿನ್ಯೂಸ್ ಆಗಿ ನಡೆದಿದೆ. ನಮ್ಗೆ ಈಗಿನ ಸಮಯದಲ್ಲಿ ಆ ರೀತಿ ಅವಕಾಶ ಇಲ್ಲ. ಒಂದು ಸರ್ಕಾರ ಬರುತ್ತೆ, ಸರ್ಕಾರ 5 ವರ್ಷ ಟರ್ಮ್ ಇರುತ್ತೆ, ಅಷ್ಟೊಳಗೆ ಮುಗಿಸ್ಬೇಕಾಗುತ್ತೆ. ಸೊ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ನಮ್ಮ ಶಾಸ್ತ್ರ ಬದಲಾವಣೆ ಮಾಡ್ಕೊಳ್ಳೋಣ ನಾವು, ಬಟ್ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಇಟ್ಕೊಂಡು ಮೂರ್ತಿಯ ನಿರ್ಮಾಣ ಶೈಲಿ ಅದನ್ನ ಬದಲಾವಣೆ ಎಲ್ಲ ರಾಜ್ಯಗಳಲ್ಲೂ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳ ಆದ್ರೆ, ನಮ್ಮ ತಮಿಳುನಾಡಲ್ಲಿ ಚೋಳ ಶೈಲಿ ಬರುತ್ತೆ, ಇನ್ನೊಂದು ಕಡೆ ದ್ರಾವಿಡ ಶೈಲಿ ಬರುತ್ತೆ. ಸೊ ಹೀಗೆ ಹಲವಾರು ಶೈಲಿಗಳು ಬರುತ್ತೆ. ಅವರವರ ಏನಂತಾರೆ ರಾಜ್ಯಕ್ಕೆ ಒಂದು ಜಾಗ್ರಫಿಕಲ್ ಏರಿಯಾಗೆ ತಕ್ಕ ಹಾಗೆ ಕಲ್ಲಿನ ಸಪೋರ್ಟ್ ಕಲ್ಲು ಹೇಗೆ ನಮಗೆ ಸ್ಪಂದಿಸುತ್ತೆ ಅದರ ಪ್ರಕಾರ ಮಾಡ್ಕೊಂಡಿರ್ತಾರೆ. ಮೈಸೂರು ಶೈಲಿಯಲ್ಲಿ ಏನಾಗಿದೆ, ಒಂದು ಚೂರು ಜೀವಂತಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ. ಒಡವೆ ಕೆಲಸಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ಅದರಲ್ಲಿ ಸ್ವಲ್ಪ ನಮ್ಮ ಬಟ್ಟೆಯ ಕೆಲಸವನ್ನ ಜಾಸ್ತಿ ಮಾಡ್ತೀರಾ, ಅದನ್ನ ಅಳವಡಿಸ್ಕೊಂಡಿದ್ದಾರೆ. ನಂತರ ಜೀವರೇಖೆ ಅಂದ್ರೆ ಡಿಸೈನ್ ವರ್ಕ್ ನಲ್ಲಿ ಸ್ವಲ್ಪ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸಿಂಪ್ಲಿಫೈ ಮಾಡ್ಕೊಂಡು ಬಂದಿದ್ದಾರೆ. ಹೊಯ್ಸಳ ಶೈಲಿಯಲ್ಲಿ ಏನಾಗುತ್ತೆ, ಕೆಲವೊಂದು ಕಡೆ ತುಂಬಾ ದಪ್ಪ ಇರುತ್ತೆ, ಒಡವೆಗಳೆಲ್ಲ ತುಂಬಾ ದಪ್ಪ ಇರುತ್ತೆ. ಮೂರ್ತಿಯಲ್ಲಿ ನಮ್ಗೆ ಅಷ್ಟು ಕಾರ್ವಿಂಗ್ ಆದ್ರೂ ನೋಡಿದ್ರೆ ಆರ್ಟ್ ಆಗಿ ನೋಡ್ತೀವಿ, ಒಂದು ಕನೆಕ್ಟ್ ಜೀವಂತಿಕೆ ಸ್ವಲ್ಪ ಕಮ್ಮಿ ಕಾಣುತ್ತೆ. ಅದನ್ನ ಇಲ್ಲಿ ಜಾಸ್ತಿ ಮಾಡಿ ಅದ್ರ ಬೇಕಾಗಿರೋ ಗ್ರೇಸ್ನೆಸ್ ನ ತಗೊಂಡು, ಜೊತೆಗೆ ಈಗಿನ ಸಮಯಕ್ಕೆ ಬಟ್ಟೆಯ ಒಂದು ಸ್ಪರ್ಶವನ್ನು ನೀಡಿ ಮೈಸೂರು ಶೈಲಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳವರು ಈ ಒಂದು ಕೆಲಸವನ್ನ ಮಾಡಿದ್ರು. ನಮ್ಮ ತಾತನವರ ಗುರುಗಳು, ನಿಮ್ಮ ತಾತ ಅವರ ಗುರುಗಳು, ನಮ್ಮ ತಾತ ಅವರ ಗುರುಗಳು. ಸೊ ಈ ರೀತಿ ಒಂದು ಜನಕ್ಕೂ ಸಹ ಇದು ಕನೆಕ್ಟ್ ಆಗುತ್ತೆ. ಅವರು ಏನಂತಾರೆ, ಆ ಮೂರ್ತಿಯಲ್ಲಿ ಜೀವಂತಿಗೆ ಕಾಣ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ರಾಮನೆಲ್ಲ ನೋಡಿದಾಗ ಎಲ್ಲರೂ ಹೇಳಿದ್ದಾರೆ ಹಾಗೆ ಒಂಥರ ಒಬ್ಬ ರಿಯಲ್ ಪರ್ಸನ್ ರಾಮನೇ ನೋಡ್ದಂಗ ಆಯ್ತು. ಕಣ್ಣುಗಳು ಅಷ್ಟೇ ಒಂಥರ ರಿಯಲ್ ಕಣ್ಣುಗಳ ತರನೇ ಇರ್ತಾ ಇತ್ತು, ನಿಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ತರ ಅನ್ಸುತ್ತೆ. ಎಲ್ಲರಿಗೂ ಅದು ಸ್ಪಂದಿಸ್ಬೇಕು ಅಂತ ಯೋಚನೆ ಇಟ್ಕೊಂಡೆ ಮಾಡಿದ್ದೆಲ್ಲ. ನಾವು ಒಬ್ಬ ರಾಮರ ಭಕ್ತರಾಗಿ ರಾಮ ನೋಡ್ಲಿಕ್ಕೆ ಹೋದ್ರೆ ಅವರು ಹೇಗೆ ಕಾಣ್ಬೇಕು ಅಂತ ಯೋಚನೆ ಮಾಡ್ತೀವಿ, ಅದೇ ರೀತಿ ಮಾಡ್ಬೇಕು. ಎಸ್ಪೆಷಲಿ ಒಂದು ಮಗುವಿನ ಆ ಒಂದು ರಾಮ ಲಲ್ಲವನ್ನ ಮಾಡ್ಬೇಕಂದ್ರೆ ಅಲ್ವಾ, ಒಂಥರ ದೊಡ್ಡವ್ರನ್ನ ಅಡಲ್ಟ್ ಮಾಡೋದಕ್ಕೂ ಒಂದು ಮಗುವಿನ ಚಿತ್ರ ಮಾಡೋದಕ್ಕೂ ವೆರಿ ಚಾಲೆಂಜಿಂಗ್ ಆಗಿದೆ. ಹೌದು, ತುಂಬಾ ಚಾಲೆಂಜಿಂಗ್ ಇದು. ಯಾಕಂದ್ರೆ ಯಾರು ಇದನ್ನ ನೋಡಿಲ್ಲ ದೇಶದಲ್ಲಿ. ಮೊದಲನೇ ಬಾರಿ ನಮ್ಮ ನಮ್ಮ ದೇಶದ ಜನತೆ ಮುಂದೆ ಬರ್ತಾ ಇದೆ. ಬಂದಾಗ ಅವ್ರಿಗೆ ಏನಂತಾರೆ, ಅದು ಆಭಾಸ ಆಗ್ಬಾರ್ದು. ಅಂದ್ರೆ ಅದು ಇದೇನಪ್ಪ ಇದು ಸರಿ ಇಲ್ಲ ಅಂತ ಮನ್ಸಿಗೆ ಬರ್ಬಾರ್ದು. ಇದು ನಮ್ಮದೇ ಅಲ್ವಾ ಅಂತ ಇಷ್ಟು ದಿವಸ ಎಲ್ಲೋ ಇದ್ರು, ಈಗ ಸಿಕ್ಕಿದ್ರು ಅನ್ನೋ ಮನ್ಸಿಗೆ ಬರ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಇದು ನಮ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಇದು ನಂಗೆ ಬಂದ್ಬಿಡುತ್ತೆ. ಅದು ಬರಬಾರ್ದು ಅಂತ ಬಹಳ ಹೋಮ್ವರ್ಕ್, ಬಹಳ ಕಷ್ಟ. ಬಹಳಷ್ಟು ಅದ್ರ ಬಗ್ಗೆ ನಾವು ಮಾತಾಡೋಣ ನಾವು ಆಕ್ಚುಲಿ ಅರುಣ್ ಅವರೇ. ಸೊ ಹಾಗೆ ನೀವು ಪ್ರಾಚೀನ ಕಲೆಯಾದ ಶಿಲ್ಪಶಾಸ್ತ್ರವನ್ನು ನೈಜವಾಗಿ ಹಿಡಿಯಲು ನೀವು ಯಾವ ತರಹದ ತರಬೇತಿಯನ್ನು ಅನುಸರಿಸ್ತೀರಾ? ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ತರಬೇತಿಗಳು? ಈ ಒಂದು ನಾಲೆಡ್ಜ್ ಟ್ರಾನ್ಸ್ಫರ್ ನಮ್ಮ ಜನರೇಷನ್ಸ್ ಇಂದ ಏನಾಗಿದೆ ಅದು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಒಂದು ಅದಾದ್ಮೇಲೆ ನಾ ಹೇಳಿದಾಗ ನಾವು ನಂಬೇಕಲ್ಲ ಮೊದಲು.
ನಾನು ನಂಬ್ತೀನಿ ಸಿಗ್ತಾರೆ ಅಂತ. ಅದಕ್ಕೆ ತಕ್ಕಂತೆ ನಾನು ಕೆಲವೊಮ್ಮೆ ಏನಾಗ್ತದೆ ಮುಖ ಲಕ್ಷಣಗಳು ಇನ್ನು ಹೇಗೆ ನಾವು ಚೆಂದ ಮಾಡ್ಬೋದು, ಒಂದೊಂದು ಶೈಲಿ ಒಂದೊಂದು ತುಂಬಾ ಚೆನ್ನಾಗಿರುತ್ತೆ. ಆ ಶೈಲಿಗಳ ಒಂದೊಂದನ್ನು ನಾವು ತೆಗೆದುಕೊಂಡು ಟ್ರೈ ಮಾಡುವಂಥದ್ದು. ಸೊ ಒಟ್ಟಿನಲ್ಲಿ ದಿನನಿತ್ಯ ಅದೇ ಯೋಚನೆ ಇರುತ್ತೆ. 24 ಗಂಟೆ ಓದ್ತಾ ಇರ್ತೀನಿ. ಹೌದು, ನಾನು ಎನರ್ಜಿ ಸೆಲ್ಲು ಜಾಸ್ತಿ ಡಿಸ್ಟರ್ಬ್ ಅಂದ್ರೆ ಡೈಲ್ಯೂಟ್ ಹಾಕಿ ಬಿಡಲ್ಲ. ಎಲ್ಲ ಎನರ್ಜಿನ ಕೂಡಿಟ್ಕೊಂಡು ಇದಕ್ಕೆ ಕೆಲಸಕ್ಕೇನೆ ಉಪಯೋಗಿಸ್ತೀನಿ. ಹೋಮ್ ವರ್ಕ್ ಮಾಡ್ತೀನಿ, ಕೆಲವೊಂದು ಡೈರಿ ಬುಕ್ಸ್ ಗಳು ಓದ್ತೀವಿ, ಇಲ್ಲಾಂದ್ರೆ ಯಾವ ದೇಶದ ಮ್ಯೂಸಿಯಮ್ಸ್ ಗಳಲ್ಲಿ ಏನೇನಿದೆ ದೊಡ್ಡ ರಿಸರ್ಚ್ ಮಾಡ್ಬೇಕು ಅಂತ. ಹೌದು, ಡೈಲಿ ನಾವು ಅವತ್ತನೇ ಇರ್ಬೇಕು. ಇಲ್ಲಾಂದ್ರೆ ಮತ್ತೆ ಕೆಲವೊಮ್ಮೆ ನಿಮ್ಮಲ್ಲಿರೋ ವಿದ್ಯೆ ಖಾಲಿ ಆದಾಗ ಅದು ರಿಪೀಟ್ ಆಗ್ಬಿಡುತ್ತೆ. ಸೊ ಹಾಗಾಗ್ಬಾರ್ದು, ಕಲಿತಾ ಇರ್ಬೇಕು. ನಾವು ವಿದ್ಯಾರ್ಥಿ ಆಗಿರ್ಬೇಕು. ಕೆಲವೊಮ್ಮೆ ಏನ್ ಹೇಳ್ತಾರೆ ನನಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಹೇಳ್ಕೊಟ್ಬಿಡ್ತಿಲ್ಲ, ನಿನಗೆ ಕಾಂಪಿಟೇಷನ್ ಆಗ್ಬಿಡೋದು ಅಂತ ಅಂತಾರೆ. ಹಾಗೆ ಹೇಳ್ತೀನಿ, ಇಲ್ಲ ಅವ್ರು ಕಲ್ತ್ಕೊಂಡೊಮ್ಮೆ ನಾನು ವಿದ್ಯಾರ್ಥಿ ಆಗಿ ಇರ್ತೀನಿ, ಕಲಿತಾನೆ ಇರ್ತೀನಿ ಅಂತ. ಅಂದ್ರೆ ಇನ್ ಬ್ಯಾಕ್ ಸೈಡ್ ಮತ್ತೆ ನಾನು ಕಲಿತಾನೆ ಇರ್ತೀನಿ. ಅದಕ್ಕೆ ನಂಗೆ ಹೇಳ್ಕೊಡೋದಕ್ಕೆ ಏನು ಭಯ ಇಲ್ಲ. ಕೆಲವೊಬ್ರು ಏನಾಗ್ತದೆ, ನಾನು ಕಲ್ತಿದ್ದು ಹೇಳ್ಕೊಟ್ಬಿಟ್ರೆ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಅನ್ನೋದು ಅವ್ರಿಗೆ ಎಂತವ್ರಿಗೆ ಕಲ್ತಿರೋ ಅಷ್ಟೇ ಸಾಕು. ಅದನ್ನ ಕಲ್ತ್ಬಿಟ್ಟು ಹೇಳ್ಕೊಟ್ಬಿಟ್ರೆ ಹೋಗ್ಬಿಡುತ್ತೆ. ಬಟ್ ನನಗೆ ಈಗ ಹೇಳ್ಕೊಟ್ಟಿದೀನಿ, ಮುಂದಿನ ವರ್ಷಕ್ಕೆ ಇನ್ನೇನು ಬೇರೆ ಕಲ್ತಿರ್ತೀನಿ ನಾನು. ಆ ರೀತಿ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ ಅಂತ. ಹೌದು. ಸೊ ನೀವು ವೃತ್ತಿಪರ MBA, ನೀವು ಒಂದು MBA ಓದಿದಿರ, ಮಾಸ್ಟರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿ, ಮೊನ್ನೆ ಕಾರ್ಪೊರೇಟ್ ಅಲ್ಲೆಲ್ಲ ಕೆಲಸ ಮಾಡಿ ನೀವು ಮತ್ತೆ ಬಿಟ್ಬಿಟ್ಟು ನೀವು ನಿಮ್ಮ ಶಿಲ್ಪಕಲೆ ಕಡೆನೆ ನೀವು ತಿರುಗ್ತೀರಾ. ಹೇಗಿತ್ತು ಅದು ಒಂದು ಜರ್ನಿ? ನಿಮ್ಗೆ ಯಾಕೆ ಆತರ ಅನ್ಸ್ತು, ನಾನು ಇದನ್ನ ಬಿಟ್ಟು ಇದನ್ನೇ ಮಾಡ್ಬೇಕು ಅಂತ? ನಾವು ಓದ್ಬೇಕಾದ್ರೆ ಓದ್ರ ಜೊತೆಗೆ ಕೆಲಸ ಮಾಡ್ತಿದ್ವಿ. ಸೊ ಫಸ್ಟ್ ಟೈಮ್ ಬರೀ ಕೆಲಸ ಮಾತ್ರ ಮಾಡಿದ್ವಿ, ಈ ಕೆಲಸ ಮಾಡ್ಲಿಲ್ಲ, ಶಿಲ್ಪ ಕೆಲಸವನ್ನು. ಅವಾಗ ಗೊತ್ತಾಗ್ತಿತ್ತು ಜೀವನದಲ್ಲಿ ಏನ್ ಬೇಕು ಅಂತ. ಫಸ್ಟ್ ಟೈಮ್ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದು ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ ಬೇರೆ ಕೆಲಸಗಳು ಮಾಡ್ತಾನೆ ಇರ್ತೀನಿ. ಅದು ಬಂದು ಮತ್ತೆ ಈ ಕೆಲಸ ಮಾಡಿದ್ರೆ ಮೋಸ್ಟ್ಲಿ ನಾನು ಮಿಸ್ ಮಾಡ್ಕೋತಿರ್ಲಿಲ್ಲ. ಅದೆಂದೇ ಮಾಡ್ತಿದ್ದೆ. ಇದನ್ನ 1-1.5 ತಿಂಗಳು 2 ತಿಂಗಳಲ್ಲಿ ಬಿಟ್ಟಿರಕ್ಕಾಗಿಲ್ಲ. ಇಮಿಡಿಯೇಟ್ ಆಗಿ ನಾನು ಹೌದು, ನನಗೆ ಯಾರು ಫೋರ್ಸ್ ಮಾಡಿಲ್ಲ ಈ ಕೆಲ್ಸಕ್ಕೆ ಬಾ, ಅಲ್ಲಿ ಹೋಗಿ ಇಲ್ಲಿ ಹೋಗು ಅಂತ. ಅದಕ್ಕೆ ನಮ್ಮ ತಂದೆ ತಾಯಿ ತುಂಬಾ ಫ್ರೀಡಮ್ ಕೊಟ್ಟಿದ್ರು. ಏನಾದ್ರು ಮಾಡು, ಚೆನ್ನಾಗಿ ಮಾಡಪ್ಪ, ಶ್ರದ್ಧೆಯಿಂದ ಮಾಡುವಂತ ಅಷ್ಟೇ. ನೀವು ಈ ರಾಮಲೆಲ್ಲ ಕೆತ್ತಬೇಕಿತ್ತು ಅನ್ಸುತ್ತೆ, ಅದಕ್ಕೆ ದೇವರೇ ನಿಮ್ನ ಕರ್ಸ್ಕೊಂಡ್ರು ಅನ್ಸುತ್ತೆ. ನೀವು ಅದು ಮೊದ್ಲೇ ಎಲ್ಲ ಬರ್ದಿಟ್ಟಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಎಲ್ಲ ಬಂದು ಈ ಕೆಲಸ ಶ್ರದ್ಧೆಯಿಂದ ಅವರೇ ಒಂದು ಆದೇಶ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಹೌದು, ನೀವ್ ಯಾವಾಗ್ಲೂ ಅದೇ ತರ ಹೇಳ್ತೀವಿ. ನಿಮ್ದು ಒಂದು ಹಂಬಲ್ನೆಸ್ ಅಂತ ಹೇಳ್ಬೋದು. ಏನಿಲ್ಲ ನೋಡಿ, ನಾವು ಮನುಷ್ಯಾಗಿ ಹುಟ್ಟಿದೀವಿ, ಮನುಷ್ಯಾಗಿ ಸಾಯ್ಬೇಕು. ನಾವು ದೇವರಾಗೋ ಅವಶ್ಯಕತೆ ಇಲ್ಲ. ದೇವ್ರನ್ನ ಮಾಡಿದ್ಮೇಲೆ ನಾವ್ಯಾಕೆ ದೇವರಾಗ್ಬೇಕು? ಬೇಡ. ನಮ್ಮ ಮನುಷ್ಯಾಗಿ ಹುಟ್ಟು ಅವರು ಜನ್ಮ ಕೊಟ್ಟಿದ್ದಾರೆ, ಸೇವೆ ಮಾಡಿ ಮನುಷ್ಯಾಗಿ ತೀರಿ ಹೋಗ್ಬೇಕು, ಇಲ್ಲಿಂದ ಅಷ್ಟೇ ಇರ್ಬೇಕು. ಅದಕ್ಕಿಂತ ಬೆಳೆದು ಏನ್ ಬೇಕಿಲ್ಲ. ಹಾಗೆ ನಾವ್ ಈ ತಾನೇ ನಿಮ್ಮ ರಾಳಮ್ಮಲ ಬಗ್ಗೆನೆ ತುಂಬಾ ಮಾತಾಡಿದ್ವಿ. ಸೊ ಈ ನಿಮ್ಮ ಜೀವನದ ಅತ್ಯಂತ ಗಮನಾರ್ಹ ಕ್ಷಣಗಳಂದ್ರೆ ಈ ಒಂದು ಅಯೋಧ್ಯ ರಾಮ ಮಂದಿರದಲ್ಲಿ ಈ ಒಂದು ರಾಮಲಲ್ಲ ಮೂರ್ತಿಯನ್ನ ರಚಿಸಿರುವುದು. ಸೊ ಈ ಒಂದು ವಿಗ್ರಹವನ್ನ ನೀವು ರಚಿಸುವಾಗ ನಿಮ್ಮ ಅನುಭವ ಹೇಗಿತ್ತು? ಸೊ ಇದ್ರ ಜರ್ನಿ ಹೇಗಿತ್ತು? ನೀವು ನಿಮ್ದು ಸುಮಾರು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ನೀವು ರಚಿಸಿದಾಗೆಲ್ಲ ಬಂದಿಯಲ್ಲಿ ವೇದಗಳನ್ನೆಲ್ಲ ಒಂದು ಪಠಿಸ್ತಾ ಇದ್ರು ಎಲ್ಲ ಬಂದಿ ಎವ್ರಿ ಡೇ. ಸೊ ಒಂಥರ ಹೇಗಿತ್ತು ಒಂದು ಜರ್ನಿ ನಿಮ್ಮ, ಅದರ ಒಂದು ಬಿಗಿನಿಂಗ್ ಟು ಎಂಡ್? ಆಮೇಲೆ ಅದ್ರ ಜೊತೆ ಹೇಳೋದಾದ್ರೆ, ನಾನು ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡಿದ್ದೆ. ನೀವು ಚಿಕ್ಕವರಿದ್ದಾಗ್ಲೇನೆ ಒಂದು 2-3 ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿಯವರ ಮೂರ್ತಿನ ನೀವು ಕೆತ್ತನೆ ಮಾಡ್ತೀರಾ. ಅದೇ ನಿಮ್ಮ ಮೊದಲನೇ ಕೆತ್ತನೆ ಆಗಿರುತ್ತೆ. ಸೊ ಅದನ್ನ ನೀವು January 14th, 2005 ಅಲ್ಲಿ ನೀವು ಮಕರ ಸಂಕ್ರಾಂತಿ ದಿನನೇ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ಇಟ್ ಕೋಇನ್ಸೈಡ್ ವಿತ್ ಯುವರ್ ರಾಮಲಲ್ಲ ವಿಗ್ರಹ. ಇದು ಅಷ್ಟೇ January 14, ಬಟ್ 2024 ಅಲ್ಲಿ January 14 ಅನೌನ್ಸ್ ಮಾಡ್ತಾರೆ ಅಯೋಧ್ಯ ಟ್ರಸ್ಟ್ ಇಂದ. ಹೌದು, ಈ ತರ ಅರುಣ್ ಯೋಗಿರಾಜದು ಮಕರ ಸಂಕ್ರಾಂತಿ ದಿನನೇ ಮಾಡ್ತಾರೆ, ಈಗ ಆಯ್ಕೆ ಆಗಿದೆ. ಸೊ ಒಂಥರ ಎಂತ ಒಂದು ದೈವ ಸಂಕಲ್ಪ ನಿಮ್ಮ ಮೊದಲನೆಯದು ಮತ್ತೆ ಇದು. ಸೊ ಇದ್ರ ಬಗ್ಗೆ ಎಲ್ಲ ನೀವು ಏನ್ ಹೇಳ್ತೀರಾ? ಈ ಒಂದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಭಗವಂತ ಹೇಳಿದ್ನಲ್ಲ, ಎಲ್ಲವೂ ಮೊದಲೇ ಹೇಳ್ತಾರಲ್ಲ, ನಮ್ಮ ಹಿರಿಯರು ಹೇಳ್ತಾರಲ್ಲ, ಎಲ್ಲ ಮೊದಲೇ ಬರೆದಿಟ್ಬಿಟ್ಟಿದ್ದಾರೆ. ನಾವು ಆ ಪಾತ್ರಗಳನ್ನ ಬಂದು ಮಾಡಿ ಹೋಗ್ಬೇಕಪ್ಪ ಅಂತಲ್ಲ, ಅದು ಕೆಲವೊಂದು ಸತ್ಯ ಆಗಿದೆ ನನ್ನ ಜೀವನದಲ್ಲಿ. ಅಯೋಧ್ಯೆಯಲ್ಲಿ ರಾಮಲಲ್ಲ ವಿಗ್ರಹ ಮಾಡ್ಬೇಕಾದ್ರೆ ಅದು ತುಂಬಾ ದೊಡ್ಡ ಜವಾಬ್ದಾರಿ.
ಫಸ್ಟ್ ಆಫ್ ಆಲ್ ಅವಕಾಶ ಸಿಕ್ಕಿತ್ತು 3ರಲ್ಲಿ 1 ಅನ್ನೋದೇ ದೊಡ್ಡ ಖುಷಿ ನಮಗೆ. ಹೌದು, 3 ಶಿಲ್ಪಿಗಳಲ್ಲಿ ನಾನೊಬ್ಬ ಅನ್ನೋದೇ ದೊಡ್ಡ ನೀವು ಖುಷಿ. ಅದು ದಟ್ ಈಸ್ ರಿಯಲಿ ಗ್ರೇಟ್ ಥಿಂಗ್ ಅಲ್ವಾ. ಬಟ್ ಅದಲ್ಲದೆ ನೀವು ಅದಕ್ಕಿಂತ ಮುಂಚೆ ಕೇದಾರ್ನಾಥನಲ್ಲಿ ಆದಿಶಂಕರಾಚಾರ್ಯರನ್ನ ಮಾಡಿದ್ರಿ. ಹಾಗೆ ನ್ಯೂ ದಲ್ಲಿಲೂ ಕೂಡ ನೀವು ನೇತಾಜಿ ಸುಭಾಷ್ ಚಂದ್ರ ಇಂಡಿಯಾ ಬೋಸ್ ಗೇಟ್ ಅಲ್ಲಿ ಅವರ 30 ಅಡಿ ಎತ್ತರದ ಗ್ರಾನೈಟ್ ತುಂಬಾ ದೊಡ್ಡದು ಅಲ್ವಾ, ಅದು ನೀವು ಒಂದು ಅಲ್ಲಿ ಮಾಡಿದ್ರಿ. ಸೊ ಇದಾದ್ಮೇಲೆ ನಂತರವಾಗಿ ನೀವು ಮಾಡಿದ್ದು ಅಲ್ವಾ ಈ ಒಂದು ರಾಮಲಲ್ಲ. ಸೊ ಅದು ಹೇಗೆ ನಮ್ಮ ಮೈಸೂರಿಂದ ಜರ್ನಿ, ನಾನು ಆಗ ಕೆಲಸಗಳು ಇದೇ ರೀತಿ ಡಿಸಿಪ್ಲಿನ್ ಆಗಿ ಮಾಡ್ಬೇಕಾದ್ರೆ ಮೈಸೂರಿನಲ್ಲಿ 3 ದೊಡ್ಡ ವೃತ್ತಗಳು ಅಂದ್ರೆ ಸರ್ಕಲ್ಗಳಾಗತ್ತೆ. ಓಕೆ, ಆ ಸರ್ಕಲ್ಗಳು ಮುಂಚೆ ಮಹಾರಾಜರು ಮಾಡಿದ 2 ಸರ್ಕಲ್ ಮಾತಾಡುತ್ತೆ. ಅದೇ ರೀತಿಯಾದ 3 ದೊಡ್ಡ ಕೆಲಸಗಳಾಗುತ್ತೆ. ಆ 3 ದೊಡ್ಡ ಕೆಲಸ ನನಗೆ ಸಿಗುತ್ತೆ, ಒಂದು ಆದ್ಮೇಲೆ ಒಂದು. ಅದು ಜಯಚಾಮರಾಜ ಒಡೆಯರ್ ಮಾಡ್ಕೊಡ್ತೀನಿ, ಆಗ ಮುಖ್ಯಮಂತ್ರಿಗಳು ಅದನ್ನ ಉದ್ಘಾಟನೆ ಮಾಡ್ತಾರೆ. ಅದು ಚೆನ್ನಾಗಿರೋದು ಇದ್ದ ಕಾರಣ ನನಗೆ ಟೌನ್ ಹಾಲ್ ಮುಂದೆ ಅಂಬೇಡ್ಕರ್ ಕೊಡ್ತಾರೆ, ಅದು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಅದು ಚೆನ್ನಾಗಿ ಮಾಡಿದ್ದಕ್ಕೆ ನಂಗೆ ರಾಮಕೃಷ್ಣ ಪರಮಹಂಸರು ಕೊಟ್ಟರೆ ಅದು ಮುಖ್ಯಮಂತ್ರಿಗಳೇ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ 3 ಮುಖ್ಯಮಂತ್ರಿಗಳೇ ನಂದು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡ್ತಾರೆ ಇಲ್ಲಿ. ಹಾಗೆ ಬೆಳೀತಾ ಬೆಳೀತಾ ನಮ್ಗೆ ಪ್ರಧಾನಮಂತ್ರಿಗಳದ್ದು ಕೇದಾರ್ನಾಥ್ಗೆ ಶಂಕರಾಚಾರ್ಯ ಮಾಡ್ತೀನಿ, ಅದು ಪ್ರಧಾನಮಂತ್ರಿಗಳು ಲೋಕಕ್ಕೆ ಸಮರ್ಪಣೆ ಮಾಡ್ತಾರೆ. ಆ ಸಮರ್ಪಣೆ ಮಾಡಿದಾಗ ಅವ್ರು ಇಷ್ಟ ಆಗಿ ಕಲಿಸ್ತಾರೆ ನನ್ನ, ಯಾರು ಮಾಡಿದಪ್ಪ ಚೆನ್ನಾಗಿ ಅವ್ರು ಸುಮಾರು ಎಷ್ಟು ಅಡಿ ಎತ್ತರ ಮಾಡಿದ್ರು? ಅದು ಒಟ್ಟು 12 ಅಡಿ ಎತ್ತರ ಕೇದಾರ್ನಾಥ್ ಅಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಆದಿಶಂಕರಾಚಾರ್ಯ ಸಮಾಧಿ ಅಂತ. ಅಲ್ಲಿಗೆ ನನಗೆ ಈ ಒಂದು ಅವಕಾಶ ಸಿಕ್ಕಿದಾಗ ಪ್ರಧಾನಮಂತ್ರಿಗಳು ಒಂದು ಅರ್ಧ ಗಂಟೆ ಅದ್ರ ಮಧ್ಯೆ ಧ್ಯಾನ ಮಾಡಿದಾಗ ಇಮಿಡಿಯೇಟ್ ಆಗಿ ಯಾರು ಇದು ಮಾಡೋದನ್ನ ಕರೆಸಿ ಅಂದಾಗ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಅದಾದ ನಂತರ ಇಂಡಿಯಾ ಗೇಟ್ ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡ್ತೀನಿ, ಅದನ್ನು ಪ್ರಧಾನಮಂತ್ರಿಗಳು ಹಂಗಾಗಿದೆ ಅದು ಅವಕಾಶ. ಅದಾದ ನಂತರ ನಮ್ಮ ರಾಮಲಲ್ಲ ಆ ವಿಗ್ರಹನೂ ಅಷ್ಟೇ ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ. ಸೊ ಹೀಗೆ ಏನಂತಾರೆ, ನಮ್ಮ ಶ್ರದ್ಧೆಯಲ್ಲೂ ನಂಗೆ ಕೈ ಬಿಡ್ಲಿಲ್ಲ. ಆ ಪ್ಯಾಷನ್ ಅಂತಾರಲ್ಲ, ಆ ಪ್ಯಾಷನ್ ಇಂದ ಮಾಡಿದ್ದಕ್ಕೆ ಮಾತ್ರ ಇವೆಲ್ಲ ಕಾಂಪಿಟೇಷನ್. ಎಷ್ಟು ದಿನ ತಗೊಳ್ತು ನಿಮ್ಗೆ ನಿಮ್ಗೆ ಆಪರ್ಚುನಿಟಿ ಬಂದಾಗಿಂದ ಅದನ್ನ ಒಂದು ರಾಮಲಲ್ಲವನ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ? ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ನಮಗೆ ಏಪ್ರಿಲ್ ನಲ್ಲಿ ಕರೀತಾರೆ, 2023 ಕರೀತಾರೆ. ಸೊ ನಾವು ಅವಾಗ್ಲಿಂದ ಪ್ರಿಪರೇಷನ್ ಶುರು ಮಾಡ್ತೀವಿ. ಅವ್ರೊಂದು ಏನೇನು ಕೊಟ್ಟಿರ್ತಾರೆ ಪಾಯಿಂಟ್ಸ್, ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡಕ್ ಶುರು ಮಾಡ್ತೀವಿ. ಮಗು ಅಂತ ಹೇಳಿರ್ತಾರೆ, ನಾವು ಮಕ್ಳುಗಳ ಜೊತೆ 1-2 ತಿಂಗಳು ಹೋಮ್ವರ್ಕ್ ಮಾಡ್ತೀವಿ. ಮಕ್ಳುಗಳ ಜೊತೆ ಇದ್ದು ಏನ್ ಮಗು ಅಂದ್ರೆ ಯಾಕೆ ಏನಂತಂದು ಇಲ್ಲಿ ಆ ಟೈಮ್ನಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಾ ಇರುತ್ತೆ ಮೈಸೂರಿನಲ್ಲಿ. ಎಲ್ಲೋ ಈ ಮಕ್ಕಳ ಜೊತೆ ಒಂದೊಂದು ತಿಂಗಳು ಸಮಯ ಕಳಿತೀನಿ. ಸೊ ಅದಾದ ನಂತರ ಅಲ್ಲಿಗೆ ಆಯ್ಕೆಗಳಿರ್ಬೋದು, ಅದೆಲ್ಲ ಪ್ರೋಸೆಸ್ ಶುರು ಆಗುತ್ತೆ. ನಾನು ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನಾನು ಒಂದು 9 ತಿಂಗಳು ಸಿಗೋದಿಲ್ಲ, ಕೆಲಸ ಮುಗಿಯೋ ತನಕ ನಾನು ಯಾರಿಗೂ ಸಿಗೋದಿಲ್ಲ. ಆರ್ಡರ್ಸ್ ಏನ್ ತಗೊಂಡಿರ್ತೀವಿ ಅವ್ರ ಜೊತೆ ಫೋನ್ ಮಾಡಿ ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಆರ್ಡರ್ಸ್ ಈ 9 ತಿಂಗಳು ಪೋಸ್ಟ್ಪೋನ್ ಆಗುತ್ತೆ. ಮುಂಚೆ ಏನಾದ್ರು ಮಾಡೋರಿದ್ರೆ ಅಡ್ವಾನ್ಸ್ ವಾಪಸ್ ಕೊಟ್ಟು ಅವ್ರಿಗೆ ಬೇರೆ ಕಡೆ ಮಾಡ್ಕೊಳ್ಲಿಕ್ಕೆ ಎಲ್ಲ ಮಾಡಿ ಆರ್ಗನೈಸ್ ಮಾಡಿ. ಯಾಕಂದ್ರೆ ನನಗೆ ಯಾವ ಕಾಲ್ಸ್ ಬರಬಾರ್ದು. ಜಸ್ಟ್ ನಾನು ನಾರ್ಮಲ್ ಲೈಫ್ ಇಂದ ಡಿಸ್ಕನೆಕ್ಟ್ ಆಗಿ ನಾನೊಂದು ಏನಂತೀ ಒಂದು ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಯಾವ್ದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ಎನರ್ಜಿ ಎಲ್ಲೂ ವೇಸ್ಟ್ ಆಗಬಾರ್ದು. ಆ ರೀತಿ ಪ್ರಿಪರೇಷನ್ ಮತ್ತೆ ಈ ಎಲ್ಲಾ ಕಾಲ್ಸ್ ಸಹ ನಾನು ಅವಾಯ್ಡ್ ಮಾಡಿರ್ತೀನಿ. ಏನೇ ಇಂಟ್ರಾಕ್ಷನ್ ಇದ್ರೆ ಮನೆ ಅಮ್ಮ ಮಕ್ಕಳು ಜೊತೆ ಅಷ್ಟೇ. ಯಾವುದೇ ಪ್ರಪಂಚ ಜೊತೆ ನಾನು ಟೋಟಲ್ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಯಾಕಂದ್ರೆ ಇದು ಅವಕಾಶ ಅಂತದ್ದು, ನೀವು 100% ಗಿಂತ ಜಾಸ್ತಿ ಕೊಡ್ಬೇಕು ಸಮಯ. ಆ ರೀತಿ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಹೇಗೆ ಶಿಲ್ಪಶಾಸ್ತ್ರದಲ್ಲಿ ಮೂರ್ತಿ ನಿರ್ಮಾಣದ ಟೈಮಲ್ಲಿ ಹೇಗೆ ಕಿಲಪಂಜರ ರಚನೆ, ಅಯೋಧ್ಯೆ ಅದು ದಿನನಿತ್ಯ ಒಂದು ಕಂಕಣ ಕಟ್ತಾರೆ. ಕಂಕಣ ಕಟ್ಟಿದಾಗ ಆ ವಿಗ್ರಹದ ಬಗ್ಗೆ ಈ ಜೀವ ಕೊಡ್ತಾ ಇರ್ತಾರೆ ವಿಗ್ರಹಕ್ಕೆ. ಹೌದು, ನಮ್ಮ ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಸಂಜೆ ಧ್ಯಾನ ಸ್ತೋತ್ರಗಳನ್ನ ಹೇಳಿ ಪೂಜೆ ಮಾಡುವಂತದ್ದು. ಜೊತೆಗೆ ನಮ್ಮ ಊಟದ ಆಹಾರ ಪದ್ಧತಿನೂ ಬದಲಾವಣೆ. ಜೊತೆಗೆ ನಂದು ಆಲ್ಮೋಸ್ಟ್ ಅಲ್ಲಿ ಏನಿದೆ ಲೈಫ್ ಸ್ಟೈಲ್, ಅದು 30 ವರ್ಷದ ಅದೇ ಲೈಫ್ ಸ್ಟೈಲ್ ನಂದು. ಅದ್ರಲ್ಲೇನು ಜಾಸ್ತಿ ವ್ಯತ್ಯಾಸ ಏನಿಲ್ಲ. ನಾವು ನಮ್ಮ ಕುಲದೇವರಿಗೆ ಪೂಜೆ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಅವ್ರ ಜೊತೆ ಕೆಲಸವನ್ನ ಮಾಡ್ತಾ ಇದೀವಿ, ನಮ್ಮ ಕೆಲಸಗಳನ್ನ. ಜೊತೆಗೆ ಈ ಶಿಲ್ಪಶಾಸ್ತ್ರ ಏನ್ ಹೇಳುತ್ತೆ, ಮಗುವಿನ ಅಳತೆಗಳೇನು, ಆ ಜೊಮೆಟ್ರಿಕಲ್ ಮೆಷರ್ಮೆಂಟ್ ಏನು. ಹೌದು, ನಮ್ಗೆ ದೇವರು ಅಂದ್ರೆ ಅಳತೆ. ನಮ್ಗೆ ಅವರು 5 ವರ್ಷದ ಬಾಲಕನಾಗಿ ಬೇಕು ಅಂತ ಹೇಳ್ತಾರೆ. ಬಾಲಕನಿಗೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಎಷ್ಟು ಉತ್ತಮ ಪಂಚತಾಳದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಉತ್ತಮ ಪಂಚತಾಳದಲ್ಲಿ ಏನು ನಮ್ಮತನವನ್ನ ಹಾಕ್ಬೋದು,
ಇದು ದಕ್ಷಿಣ ಭಾರತದ ಮೂರ್ತಿ ನಾವು ಮಾಡೋದು, ಉತ್ತರ ಭಾರತದ ಮೂರ್ತಿ ಆಗ್ಬೇಕು. ಓಕೆ. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲ ರಾಜ್ಯದೆಲ್ಲ ಎಲ್ಲರಿಗೂ ಕನೆಕ್ಟ್ ಆಗಬೇಕು. ನೀವು ಆ ರೀತಿ, ಯಾಕಂದ್ರೆ ನೀವು ಈ ಶೈಲಿನೂ ಮಾಡಕ್ಕೆ ಆ ಕಡೆ, ಸೊ ನೀವೇನಾದ್ರೂ ಇದ್ರಲ್ಲೂ ನಿಮ್ಮ ಒಂದು ಮೈಸೂರು ಶೈಲಿ, ಹೊಯ್ಸಳ ಶೈಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಮೈಸೂರು ಶೈಲಿ ಇದೆ, ಒಂದು ಏನಂತಾರೆ ಪ್ರಭಾವಳಿಯಲ್ಲಿ ನಮ್ಗೆ ದ್ರಾವಿಡ ಶೈಲಿ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ. ಹೊಯ್ಸಳ ಶೈಲಿ ಒಡವೆಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ. ಉತ್ತರ ಭಾರತದ ಕೆಲವೊಂದು ಶೈಲಿಗಳನ್ನ ತೆಗೆದುಕೊಂಡು ಬಟ್ಟೆಗಳ ಅಲಂಕಾರ ಮಾಡಿದ್ದೀನಿ. ಸೊ ಈ ರೀತಿ ಎಲ್ಲ ಫಸ್ಟ್ ನೀವೊಂದು ಪಿಕ್ಚರ್ ಹಾಕೊಳ್ತೀರಾ, ಯಾವ ತರ ಇರ್ಬೇಕು, ಒಂದು ಡ್ರಾಯಿಂಗ್ ಡ್ರಾಫ್ಟ್ ಆಗಿ ರಫ್ ಆಗಿ ಹಾಕೊಂತೀವಿ. ಅದು ಆ ಡ್ರಾಯಿಂಗ್ ಡೀಟೇಲ್ ಬೇಕು ಹೋದ್ರೆ ಅದು ಓವರ್ಟೇಕ್ ಮಾಡ್ಬಿಡುತ್ತೆ, ಅದನ್ನೇ ಕಾಪಿ ಮಾಡೋಕೆ ಶುರು ಮಾಡ್ಬಿಡ್ತೀವಿ. ಸೊ ಬ್ಲಾಂಕ್ ಆಗಿ ಇಟ್ಕೊಂಡು ಒಂದು ಜಸ್ಟ್ ಒಂದು ಸ್ಕೆಲ್ಟನ್ ಸ್ಟ್ರಕ್ಚರ್ ಮಾತ್ರ ರೆಡಿ ಮಾಡ್ಕೊತೀವಿ, ಒಂದು ರಫ್ ಆಗಿ ಮಾಡ್ಕೊಂತೀವಿ. ಸೊ ಆಗ ನಂತರ ನೆಕ್ಸ್ಟ್ ಡೀಪ್ ಹೋದಾಗ ಒಂದೊಂದು ಸೆಂಟಿಮೀಟರ್ಗೂ ನಾವು ಹೇಗೆ ಕಲೆ ಮುಖಾಂತರ ದೇಶಕ್ಕೆ ವಾಪಸ್ ಬಿಡ್ಬೋದು ಅಂತ ಕೆಲಸ ಮಾಡ್ತೀವಿ. ಹೌದು. ಸೊ ಈ ಕಲ್ಲನ್ನು ಕೂಡ ನಿಮ್ಗೆ ಇಲ್ಲೇ ಹತ್ತಿರದಲ್ಲಿ ಸಿಕ್ಕಿರೋದು ಕರ್ನಾಟಕದಲ್ಲೇ ಅಲ್ವಾ? ಅದು ಎಲ್ಲ ರಾಜ್ಯದ ಎಲ್ಲಾ ಕಡೆಯಿಂದ ಬಂದಿರುತ್ತೆ. ಅದನ್ನ ಆಯ್ಕೆ ಮಾಡಿರ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್, ಅವರು ಅದನ್ನ ಆಯ್ಕೆ ಮಾಡಿರ್ತಾರೆ. ನಾನು ಕರ್ನಾಟಕದವನು, ನನಗೆ ಈ ಕಲ್ಲಿನ ಪರಿಚಯ ಇದ್ದಿದ್ದರಿಂದ ನಾನು ಈ ಕಲ್ಲನ್ನ ಆಯ್ಕೆ ಮಾಡ್ಕೊತೀನಿ. ಏನು ಕಲ್ಲ, ಅದ್ರ ಬಗ್ಗೆ? ಇದು ಕೃಷ್ಣಶಿಲೆ ಅಂತ ಹೇಳ್ತೀವಿ. ಇದು ಆಸಿಡ್, ವಾಟರ್, ಏರ್, ಯಾವುದಕ್ಕೂ ರಿಯಾಕ್ಷನ್, ಏರ್, ವೆದರ್, ಫೈರ್ ಪ್ರೂಫ್ ಇರುತ್ತೆ. ಇದು ಕೃಷ್ಣಶಿಲೆ. ನಮ್ಮ ಪೂರ್ವಜರು ಸುಮಾರು 2,000 ವರ್ಷಗಳಿಂದ ಈ ಕಲ್ಲನ್ನ ಬಳಸ್ತಾ ಇದ್ದಾರೆ. ಯಾವ್ದಕ್ಕೂ ರಿಯಾಕ್ಟ್ ಮಾಡದೇ ಇರೋದ್ರಿಂದ ಹಾಲಾಗೆ ಈಚೆ ಬರುತ್ತೆ ಅಭಿಷೇಕ ಆಗಿ. ಅದನ್ನ ನೀವು ತೀರ್ಥ ಕುಡಿದ್ರೆ ಫುಡ್ ಪಾಯ್ಸನ್ ಆಗಲ್ಲ ಅಂತ ಸೈಂಟಿಫಿಕ್ ರೀಸನ್. ದೇವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಬರೋ ಒಂದು ಇದರಿಂದ ಒಂದು ಕೃಷ್ಣ ಶಿಲೆಯಿಂದ ನೀವು ಇದನ್ನ ರಾಮನೇ ಕೆತ್ತು ಬಿಟ್ಟಿದ್ದೀರಾ. ಸೊ ದಟ್ಸ್ ಆಲ್ಸೋ. ನಿಮ್ಗೆ ಹೇಗನ್ಸ್ತು ನೀವು ಸೆಲೆಕ್ಟ್ ಆದಾಗ, ನಿಮ್ಗೆ ಗೊತ್ತಾದಾಗ ಏನಿಲ್ಲ, ನಿಮ್ಮ ಒಂದು ಎಕ್ಸ್ಪ್ರೆಷನ್ ಹೇಗಿತ್ತು, ನಿಮ್ಗೆ ಹೇಗೆ ಅನ್ಸ್ತು? ಸಾಮಾನ್ಯವಾಗಿ ಏನು ಎಕ್ಸೈಟ್ ಆಗಲ್ಲ ಜಾಸ್ತಿ, ಅದು ಖುಷಿಯಾಗಿದ್ರು ಅಷ್ಟೇ, ಡಿಸಪಾಯಿಂಟ್ ಆಗಿದೆ. ಬೇರೆಯವ್ರದ್ದು ಆಯ್ಕೆ ಆಗಿದ್ರು ನಾನು ಹತ್ರ ಏನು ಜಾಸ್ತಿ ಎಕ್ಸೈಟ್ಮೆಂಟ್ ಆಗಲ್ಲ. ಬಟ್ ನನಗೆ ಖುಷಿ ಸೆಲೆಕ್ಟ್ ಆಯ್ತು ಅಂದ ಕೂಡಲೇ ಸ್ವಲ್ಪ ಭಯ ಜಾಸ್ತಿ ಆಗ್ಬಿಡ್ತು. ಹೇಗೆ ಜನ ಇದನ್ನ ಸ್ವೀಕಾರ ಮಾಡ್ತಾರೆ, ಹೇಗೆ ಇದನ್ನ ತಗೊಂತಾರೆ. ಇದನ್ನ ಫಸ್ಟ್ ಟೈಮ್ ಒಬ್ಬ ರಾಮನೆಲ್ಲ ದೇಶದ ಜನತೆ ಮುಂದೆ ಬರ್ತಾ ಇದೆ. ಅದು ಇಷ್ಟೊಂದು ಇತಿಹಾಸ ಇರುವಂತ ಜಾಗ, ಸುಮಾರು 500 ವರ್ಷಗಳಿಂದ ಕಾಯ್ತಾ ಇದೀವಿ. ಇದಕ್ಕೆಲ್ಲ ನಾನು ಜಸ್ಟಿಫೈ ಮಾಡಿದೀನಿ, ಈ ತರ ಒಂದು ಭಯ. ನೀವೇ ಕ್ವಶನ್ ಮಾಡ್ಕೊಳ್ತಾ ಇದ್ರಿ ಹೇಗೆ ಜನಗಳು. ಈಗ ನಾನುವೇ ಬೇರೆ ಯಾರು ಮಾಡಿದ್ರು, ನಾನು ಒಬ್ಬ ಭಕ್ತನಾಗಿ ನೋಡಿದ್ರೆ ಹೇಗೇನ್ ಬೇಕೋ ಆ ಪ್ರಕಾರನೇ ಮಾಡಿದೀನಿ. ನಾನು ಶಿಲ್ಪಿ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡಿಲ್ಲ. ಹೌದು, ಭಕ್ತರ ಪಾಯಿಂಟ್ ಆಫ್ ವ್ಯೂ. ನಾನೊಬ್ಬ ಭಕ್ತನಾಗಿ ಮೈಸೂರಿಂದ ಅಯೋಧ್ಯೆ ತನಕ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅವ್ರನ್ನ ದರ್ಶನ ಮಾಡಿ ಕ್ಯೂಯಲ್ಲಿ ನಿಂತ್ಕೊಂಡು ಅಷ್ಟೊಂದೆಲ್ಲ ಶ್ರಮ ಪಟ್ಟಿ ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಕು ಅಷ್ಟು ಖುಷಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ನೀವು ಮಾಡಿರೋ ಮೂರ್ತಿನ ಜನಗಳು ಪೂಜಿಸ್ತಾ ಇರೋದು ನಿಮ್ಗೆ ಒಂದು ಎಷ್ಟು ಇಲ್ಲ ನಾನ್ ಮಾಡಿದಂತ ಅನ್ಸಲ್ವಲ್ಲ. ಅದು ಒಂಥರ ಖುಷಿ ಅಲ್ವಾ? ನನಗೇನ್ ಖುಷಿ ಅನ್ಸಲ್ಲ, ಅದ್ ಮಾಡಾದ್ಮೇಲೆ ನಾನು ಮರ್ತ್ ಬಿಟ್ಟಿದ್ದೀನಿ. ಮಾಡಾಕಿ ಅವತ್ ರಾತ್ರಿ ಅನ್ನಿಸ್ತಿದ್ ನಂದಲ್ಲ ಕೆಲಸ ಅನ್ನಿಸ್ತು. ಈಗೆಲ್ಲ ನೀವೆಲ್ಲ ಕೇಳಿದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡ್ತೀನಿ, ಅಂದ್ಬಿಟ್ರೆ ನಾನು ನೆನ್ಸ್ಕೊಳ್ಳೋದು ಇಲ್ಲ. ಯಾರು ಕೇಳಿದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ ಮನಸ್ಸಲ್ಲಿ ಯಾವತ್ತದು ನಾನ್ ಮಾಡಿದ್ರೆ ನಂದು ಪೂಜೆ ಆಗ್ತಿದೆ ಅಂತ ಅನ್ಸಲ್ಲ. ಇದು ದೇಶದ ಅನ್ಸೋದೇ ಇಲ್ಲ, ಅದು ದೇಶದ ಜನತೆ ನನಗೆ ಬರೋದಿಲ್ಲ, ನನ್ ಮನಸ್ಸಲ್ಲೇ ಬರಲ್ಲ. ಕೇಳಿದಾಗ ಮಾತ್ರ ನೆನ್ಪು ಬರುತ್ತೆ ಯಾರಾದ್ರು. ತುಂಬಾ ಖುಷಿ ಆಯ್ತು, ಬಹಳ ಚೆನ್ನಾಗಿ ಎಲ್ಲ ಹಂಚ್ಕೊಂಡ್ರಿ ನಿಮ್ಮ ಇದ್ರ ಜರ್ನಿ ಬಗ್ಗೆ. ಸೊ ಹಾಗೆ ನಿಮ್ಮ ಮುತ್ತಾತ ಚೌಡಪ್ಪ ಶಿಲ್ಪಿಯವರು ಸಾಧನೆಯನ್ನು ಗುರುತಿಸಿ ರಾಷ್ಟ್ರಪತಿಯವರಿಂದ 1993ರಲ್ಲಿ 1983ರಲ್ಲಿ ನ್ಯಾಷನಲ್ ಅವಾರ್ಡ್ ನ ತಗೊಂಡಿದ್ದಾರೆ. ಹಾಗೆ ನಿಮ್ಮ ತಂದೆ ಆದ ಯೋಗಿರಾಜ್ ಅವ್ರಿಗೂ ಕೂಡ ಒಂದು ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಸೊ ನೀವು ಅವರ ಒಂದು ಹಾದಿಯಲ್ಲೇನೆ ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ 2023ಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಂದ ಕೂಡ ನಿಮ್ಗೊಂದು ಗೌರವ ಮತ್ತೆ ಪ್ರಶಂಸೆ ಸಿಗುತ್ತೆ. ಹಾಗೆ 2021ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. 2020ಯಲ್ಲಿ ಕರ್ನಾಟಕ ಕ್ರಾಫ್ಟ್ ಕೌನ್ಸಿಲ್ ನ ಗೌರವ ಸದಸ್ಯತ್ವ ಬಂದಿದೆ. ಸೊ ಹೀಗೆ ರೀಸೆಂಟ್ ಆಗಿ ನಿಮ್ಗೆ ಒಂದು ಗೌರವ ಡಾಕ್ಟರೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಒಂದು ಸಾಧನೆಯಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಗಳು ನಿಮ್ಮ ಶಿಲ್ಪಕಲೆಯ ಮೆಟ್ಟಿಲುಗಳಲ್ಲಿ ಯಾವ ರೀತಿಯ ಪ್ರೇರಣೆಯನ್ನ ಮಾಡಿದೆ? ಇಲ್ಲ, ರೆಕಗ್ನಿಷನ್ ಅವಾರ್ಡ್ಸ್ ಯಾವತ್ತೂ ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಅದು ಸಿಕ್ಕಿದಾಗ ನಮ್ಮ ಎಲ್ಲ ಎಫರ್ಟ್ಗೆ ಯಾರೊಬ್ರು ಕನ್ಸಿಡರ್ ಮಾಡಿ ಒಂದು ಅಪ್ರಿಸಿಯೇಷನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ಅದೇ ನಾವು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ರೆ ಮಿಕ್ಕಿದೆಲ್ಲ ಅದೇ ಬರುತ್ತೆ ಅಂತಾರಲ್ಲ, ಹಾಗೆ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದೀವಿ. ಆ ಸಿಕ್ಕಿದಾಗ ಒಂದ್ 2 ದಿನ ಖುಷಿ ಆಗುತ್ತೆ. ಎಲ್ಲನೂ ಖುಷಿಯ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅವಾರ್ಡ್ ಸಿಕ್ಕಿದ ಕೂಡಲೇ ಸ್ಟೇಟ್ ಅವಾರ್ಡ್ ಅಥವಾ ಸ್ಟೇಟ್ ಅವಾರ್ಡಿ ಕೆಲಸ ನೋಡೋದೇ ಬೇರೆ ಅವ್ರು. ಮತ್ತೆ ಈಗ ನ್ಯಾಷನಲ್ ಅವಾರ್ಡಿ ಮೊದಲು ಮಾಡ್ತಿದ್ದೆ,
ಹೌದು. ಈಗ ನ್ಯಾಷನಲ್ ಅವಾರ್ಡ್ ಆದ್ಮೇಲೆ ನ್ಯಾಷನಲ್ ಅವಾರ್ಡ್ ಅಂತ ಅವರು ಹೇಗೆ ಈಗ ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕಿತ್ತಲ್ಲ ಅಂತ ಅನ್ಬಾರ್ದು. ಹೌದು. ಅದು ಉಳಿಸ್ಕೊಳ್ಳೋದುವೇ ಮತ್ತೆ ಇನ್ನ ದೊಡ್ಡ ಜವಾಬ್ದಾರಿ. ನಿಮ್ಗೆ ಒಂದು ಅವಾರ್ಡ್ ಸಿಕ್ಕದಷ್ಟು ನಿಮ್ಗೆ ಒಂದು ಅದರ ಜವಾಬ್ದಾರಿ ನಿಮ್ಗೆ ಜಾಸ್ತಿ ಆಗ್ತದೆ. ಒಂದು ಅವಾರ್ಡ್ ಕೊಡೋದೇ ಅದಕ್ಕೆ ನೀವು ಚೆನ್ನಾಗಿ ಮಾಡಿದಿರಾ ಇನ್ನ ಚೆನ್ನಾಗಿ ಮಾಡಿ ಅಂತ ಜವಾಬ್ದಾರಿನೇ ಕೊಡುತ್ತಾರೆ ಜೊತೆಗೆ. ಹೌದು, ನಿಮ್ಗೆ ಮೋಟಿವೇಶನ್ ಇರುತ್ತೆ ಪ್ಲಸ್ ಅದ್ರ ಜೊತೆ ನಿಮ್ಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈಗ ನೀವೇನೇ ಒಂದು ಮೂರ್ತಿಯನ್ನ ಕೆತ್ತಿದ್ರೆ ನಿಮ್ಮ ಒಂದು ಆ ಮೂರ್ತಿಗಳಿಗೆ ಒಂದು ಕಂಪ್ಯಾರಿಸನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಅಲ್ವಾ? ಬಹಳಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, ಪ್ರತಿಯೊಂದು ಸಣ್ಣ ಜಾಗಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಹೌದು. ಸೊ ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಆದಷ್ಟು ಮೊದಲಿಗಿಂತ ಇನ್ನೇನ್ ಮಾಡ್ಬೋದು. ನಿಮ್ಮ ನೀವು ಆಗ್ತಾನೆ ಹೇಳ್ದಂಗೆ ಓದ್ತೀರಾ, ಕಲ್ತ್ಕೊಳ್ತೀರಾ, ಯಾವಾಗ್ಲೂ ನೀವೇ ಒಂದು ಸ್ಟೂಡೆಂಟ್ ಡ್ರಾಯಿಂಗ್ ಬರೆಯೋದು ಆತರ ನೀವು ಇರ್ಲೇಬೇಕದು. ನಮ್ಗೆ ಅದಿದ್ರೇನೆ ನಮ್ಗೆ ನಾವು ಬದುಕಿದೀವಿ ಅಂತ ಅಷ್ಟೇ. ಇಲ್ಲಾಂದ್ರೆ ಬರೀ ಮಾಡಿದ್ದೇ ಮಾಡ್ತಿದ್ರೆ ಅದೆಲ್ಲ ಒಂದು ಸ್ಟಾಗ್ನೆಂಟ್ ಗೆ ಬಂದ್ಬಿಡ್ತೀವಿ. ಹೌದು, ಅಪ್ ಅಂಡ್ ಡೌನ್ ಇರ್ಬೇಕು ಲೈಫ್ ಅಲ್ಲಿ ಯಾವಾಗ್ಲೂ ಏಳು ಬೀಳು ಆತರ ಒಂದು ಇದ್ರೇನೆ ಕೌಸ್ ಇದ್ರೇನೆ. ಹೌದು. ಈಗ ಸಿಕ್ಕಿರೋದ್ಕಿಂತ ನಾನು ಕಳ್ಕೊಂಡ್ರೆ ಜಾಸ್ತಿ ಆರ್ಡರ್ಸ್ ಗಳು. ಸಿಕ್ಕಿರೋದು ಹೇಳಿರೋದೀನಿ, ಈಗ 3 ಸಿಕ್ಕಿರೋದ್ರೆ ಅದರಿಂದ 30 ಕಳ್ಕೊಂಡಿರ್ತೀನಿ. ಆಗ ಡಿಸಪಾಯಿಂಟ್ ಆಗ್ತೇನೆ. ಇಲ್ಲಪ್ಪ ಒಂದು ಅವಕಾಶ ಸಿಗುತ್ತೆ ಯಾವಾಗಲೂ ಅಂತ ನಾವು ನಮ್ಮನ್ನೇ ನಾವು ಮೋಟಿವೇಟ್ ಮಾಡ್ಕೊಂಡು ಅದು ವೆರಿ ಇಂಪಾರ್ಟೆಂಟ್. ಬೌನ್ಸ್ ಬ್ಯಾಕ್ ಆಗ್ತಾರಲ್ಲ ಜೀವನದಲ್ಲಿ, ಅದು ಎಲ್ಲರಿಗೂ ಜೀವನದಲ್ಲಿ ಏನಾದ್ರು ಆಗೋದ್ರೆ ಇದೇನಾ ಲೈಫ್ ಇಷ್ಟೇನಾ ಅಂತ ಇಲ್ಲ, ಬೇರೆ ಏನೋ ಭಗವಂತ ದೊಡ್ಡ ಬೇರೆ ಏನೋ ಇಟ್ಟಿರ್ತಾನೆ ಅಥವಾ ಅದಕ್ಕಿಂತ ಬೆಸ್ಟ್ ಸಿಗುತ್ತೆ ಇನ್ನ ದೊಡ್ಡದು ಇಟ್ಟಿರ್ತಾನೆ ನಿಮ್ಗೆ ಅನ್ನೋದನ್ನ ಅದು ಒಂದು ಹೋಪ್ಸ್ ಇಟ್ಕೊಂಡು ಆಯ್ತಪ್ಪ ಇದು ಮುಗಿದೋಯ್ತು, ಮುಂದೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಪ್ಲಾನ್ ಏನು, ನಮ್ಮ ವಿಷನ್ ಇರುತ್ತೆ, ಅದಕ್ಕೆ ಆಕ್ಷನ್ ಪ್ಲಾನ್ಸ್ ಏನು. ಹೌದು, ಯಾಕಂದ್ರೆ ಕೆಲವ್ರಿಗೆ ಅದೇ ಒಂದು ಎಂಡ್ ಅಂತ, ಯಾಕಂದ್ರೆ ತುಂಬಾ ಹೋಪ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಾಗ್ಲಿಲ್ಲ ಅಂದ್ರೆ ಅಯ್ಯೋ ಇದೇ ನಂದು ಲಾಸ್ಟ್ ಅನ್ನೋದು. ಜಾಸ್ತಿ ಹೋಪ್ಸ್ ಇಟ್ಕೋಬಾರ್ದು. ಯಾವಾಗ ಜೀವನದಲ್ಲಿ ಅದನ್ನ ಕಡಿಮೆ ಮಾಡ್ಬೇಕು, ಹೋಪ್ ಜಾಸ್ತಿ ಇಟ್ಕೋಬಾರ್ದು ಅಲ್ವಾ? ಯಾರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ದಟ್ ಇಸ್ ದ ರೈಟ್ ವರ್ಡ್. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸಪಾಯಿಂಟ್ ಆಗುತ್ತೆ. ನಾ ಬೇಡಪ್ಪ ಸಿಕ್ಕಿದ್ರು ಸರಿ, ಸಿಗದೇ ಖುಷಿ ಅಂತಿದ್ದಾಗ ಕೆಲವೊಂದೆಲ್ಲ ಪ್ರಾಪರ್ ಆಗಿ ಚಾನಲ್ ಇದ್ದಾರೆ. ದೇವರೇ ನಮ್ಗೆ ಮಾಡ್ಸಿರ್ತಾರೆ ಇದು ಅಂತ. ಏನಾದ್ರು ಅಡೆತಡೆಗಳೇ ಬಂದ್ರೆ ಅದು ದೇವರೇ ಸಂಕಲ್ಪ ಅಂತ. ನನಗೆ ಹಂಗೆ ಆಗಿತ್ತು. ಶಂಕರಾಚಾರ್ಯಕ್ಕೆ ಮುಂಚೆ ಒಂದು ಫಾರಿನ್ ಯಾವ್ದೋ ಒಂದು ಕೆಲಸ ಇತ್ತು. ಅದು ಯಾವ್ದೋ ಒಂದು ಕಾರಣಾಂತರಗಳಿಂದ ನಂದು ಪಾಸ್ಪೋರ್ಟ್ ತೊಂದರೆ ಆಯ್ತಾಗ ಆ ತೊಂದರೆಯಿಂದಾಗಿ ನನಗೆ ಶಂಕರಾಚಾರ್ಯ ಕೆಲಸ ಸಿಕ್ತು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೆ. ಅದನ್ನೆಲ್ಲ ಮಾಡೋದ್ರಿಂದ ತಾನೇ ನಿನ್ನ ಗುರುತಿಸಿ ನಿಮ್ಗೆ ಈ ಒಂದು ಚಾನ್ಸ್ ನ. ಆಗ ಇಲ್ಲಪ್ಪ ಈ ತರ ನಾನು ಹೊರದೇಶಕ್ಕೆ ಹೋಗ್ಲಂತ ನಾನು ಡಿಸಪಾಯಿಂಟ್ ಆಗಿಲ್ಲ. ಇನ್ಯಾವುದೋ ದೊಡ್ಡ ಸಿಕ್ತಲ್ಲ. ಸೊ ಹಾಗೆ ಏನೋ ಒಂದು ಭಗವಂತ ಇಟ್ಟಿರ್ತಾನೆ. ನಾವು ಈ ಒಂದು ಜೀವನ ಅವ್ರು ಕೊಟ್ಟ ಭಗವಂತ ಕೊಟ್ಟ ಭಿಕ್ಷೆ ಅಲ್ವಾ, ಅದು ಬಹಳ ಎಂತಾರೆ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಸಾಧನೆ ಮಾಡಿ ಏನಾದ್ರೂ ದೇಶಕ್ಕೆ ಸಮಾಜಕ್ಕೆ ಕೊಟ್ಟಿ ಹೋಗ್ಬೇಕು ಅಂತ ನಮ್ಮ ನೆನ್ಸ್ಕೊಳ್ಳೋ. ಇಲ್ಲ, ಬಹಳ ಒಳ್ಳೆಯ ಸಂದೇಶನ ಹೇಳಿದ್ರಿ. ಸೊ ಈಗ ನಿಮ್ಮ ಮುಂಬರುವ ಯೋಜನೆಗಳೇನು? ಸೊ ಹೊಸ ಶಿಲ್ಪ ಯೋಜನೆಗಳಲ್ಲಿ ಏನಾದ್ರು ನಿಮ್ಮ ಗುರಿ ಮತ್ತೆ ದೃಷ್ಟಿಕೋನ ಏನಿದೆ ನಿಮ್ಗೆ ನೆಕ್ಸ್ಟ್? ಮುಂದಿನ ಯೋಜನೆಗಳು ಈಗ ಆಲ್ರೆಡಿ ಮಕ್ಕಳಿಗೆ ಬಹಳಷ್ಟು ಹೇಳ್ಕೊಡ್ತಾ ಇದೀನಿ. ನೀವು ಪಾಠಗಳನ್ನ ಫ್ರೀಯಾಗಿ 6-7 ಜನ ಮಕ್ಕಳಿಗೆ ಅವ್ರು ಇಲ್ಲೇ ಬರ್ತಾರೆ, ನಮ್ ಜೊತೆ ಇರ್ತಾರೆ, ಕಲಿತಾರೆ. ಅವ್ರಿಗೆ ಸ್ಟೇ ಫಂಡ್, ಫುಡ್, ಮನೇಲಿ ತೊಂದರೆ ಇರೋ ಮಕ್ಕಳುಗಳಿಗೆ ಸ್ವಲ್ಪ ಹಣದ ಸಹಾಯ ಮಾಡಿ ಅವ್ರು ಇಲ್ಲಿಂದ ಕಲ್ತಿಸುವಂತವಾಗಿ ಮಾಡ್ತಿದ್ದಾರೆ. ಹಳ್ಳಿ ಮಕ್ಕಳುಗಳು 2 ರೀತಿ. ಅದ್ಬಿಟ್ರೆ ಒಬ್ರು ಹಾಬಿಯಾಗಿ ಬರೋರಿಗೆ ಅವ್ರು ಬೇರೆ ರೀತಿ, ಇವರು ಇದರಲ್ಲೇ ಒಂದು ಜೀವನ ಕಟ್ಕೋಬೇಕು ಅಂತ ಆಸೆ ಇರೋ ಮಕ್ಕಳುಗಳಿಗೆ ಬೇರೆ ರೀತಿ ಸೊ ಅದು ಈಗ ಹೇಗೆ ನಮ್ಮ ತಾತನವರ ಗುರುಗಳು ಮಾಡಿದ್ರು ಇನ್ನ ನೆನ್ಸ್ಕೊತಾ ಇದೀವಿ. 1931 2024 ಆದ್ರೂ ನೆನ್ಸ್ಕೊತಾ ಇದೀವಿ. ಅದೇ ರೀತಿ ಇನ್ನೊಂದು 100 ವರ್ಷ ಆದ್ರೆ ಯಾರಾದ್ರೂ ಒಂದು 3-4 ಜನ ಮಕ್ಕಳಾದ್ರೆ ನಮ್ಮ ಹೆಸರು ಹೇಳ್ಬೇಕಪ್ಪ ಅನ್ನೋ ಮಟ್ಟಕ್ಕೆ ನಾವು ಮಕ್ಕಳುಗಳು ನಮ್ಮಿಂದ ಕಲ್ತರು ಅನ್ನೋದಾದ್ರು ಹೇಳ್ಬೇಕು ಅಂತ ಆತರ ಸಣ್ಣದಾಗಿ ಮಾಡ್ತಾ ಇದೀನಿ. ಇನ್ನು ದೊಡ್ಡದಾಗಿ ಮುಂದಿನ ವರ್ಷದಿಂದ ಮಾಡ್ತೀನಿ. ಅದು ಬಿಟ್ರೆ ಕೆಲಸದಲ್ಲಿ ನಂಗೆ ದೊಡ್ಡದು ಸಣ್ಣದು ಅಂತ ಏನಿಲ್ಲ. ಎಲ್ಲ ಸಿಕ್ಕ ಕೆಲಸ ಶ್ರದ್ಧೆಯಿಂದ ಯಾವ ಶೈಲಿ ಬೇಕು, ಹೊಸದಾಗಿ ಇನ್ನೇನು ಪ್ರಯೋಗ ಮಾಡಬಹುದು, ಇನ್ನೇನ್ ಮಾಡಬಹುದು ಅನ್ನೋ ಯೋಚನೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಒಂದು ಇಂಟರ್ನ್ಯಾಷನಲ್ ಇಂದ ಈಗ ನಾನು ಆಸ್ಟ್ರೇಲಿಯಾದಿಂದ ಬಂದಿರೋದು, ಅಲ್ಲೂ ಬಹಳಷ್ಟು ದೇವಸ್ಥಾನಗಳಿದೆ, ಅಲ್ಲೂ ಮೂರ್ತಿಗಳನ್ನೆಲ್ಲ ಇನ್ನು ಎಲ್ಲ ರಚಿಸ್ತಾ ಇದ್ದಾರೆ. ಸೊ ಬೇರೆ ಬೇರೆ ದೇಶಗಳಿಂದ ಎಲ್ಲ ನೀವು ಆಫರ್ ಬಂದಾಗ ನೀವು ಇಲ್ಲೇ ಮಾಡ್ತೀರಾ, ಅಲ್ಲಿ ಹೋಗಿ ಮಾಡ್ತೀರಾ, ಯಾವ ರೀತಿ ನಿಮ್ಮ ಒಂದು ಈಗ ದೇವಸ್ಥಾನ ನಿರ್ಮಾಣ ಆದ್ರೆ ಅಲ್ಲೇ ಹೋಗಿ ಮಾಡ್ಬೇಕಾಗುತ್ತೆ. ಇನ್ಸ್ಟಾಲೇಷನ್ ವಿಗ್ರಹಗಳಾದ್ರೆ ಇಲ್ಲಿಂದ ಮಾಡಿ ಕೊಡ್ತೇನೆ. ಈಗ ಸಾಮಾನ್ಯವಾಗಿ ಲಂಡನ್ಗೆ ಸ್ವಲ್ಪ ಮಾಡ್ತಾ, ಅಂದ್ರೆ ಯುಕೆಗೆ ಮಾಡ್ತಾ ಇದೀನಿ ವರ್ಕ್. ಅದು ಬಿಟ್ರೆ ಬೇರೆ ಒಂದು 4-5 ದೇಶಗಳಿಗೆ ಮಾಡ್ತೀನಿ. ನೆದರ್ಲ್ಯಾಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ.
ಸೊ ಏನಾಗುತ್ತೆ, ಇಲ್ಲೇ ಮಾಡಿ ಕೊಟ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ. ಮೂರ್ತಿಗಳಾದ್ರೆ ಇಲ್ಲೇ ಮಾಡ್ತೀವಿ. ದೇವಸ್ಥಾನದಾದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲೇ ಮಾಡುವಂತದ್ದು ಇದೆ, ಆ ತರನು ಇದೆ. ಆ ತರನು ಅಂದ್ರೆ ಫ್ಲೆಕ್ಸಿಬಲ್ ಆಗಿ ಎರಡು ತರನು ನೀವು ಇದು ಮಾಡ್ತೀರಾ. ಓಕೆ, ಸೊ ನಿಮ್ಮ ಒಂದು ಈಗ ತಾನೇ ಅದನ್ನೆಲ್ಲ ಮಾತಾಡಿತ್ತು. ಸೊ ನೀವು ಇನ್ನೇನು ನಮ್ಗೆ ಬಹಳಷ್ಟು ಮಾಹಿತಿನ ಕೊಟ್ರಿ ನಿಮ್ಮ ಒಂದು ಜರ್ನಿಯ ಬಗ್ಗೆ, ಸೊ ನಿಮ್ಮ ಒಂದು ಪರಂಪರೆಯ ಬಗ್ಗೆ, ಒಂದು 5 ತಲೆಮಾರಿಯಿಂದ ಬಂದಿರೋದನ್ನ ನೀವೀಗ ಕಾಪಾಡಿಕೊಂಡು ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಜನಗಳಿಗೆ ತಾಳ್ಮೆಯ ಬಗ್ಗೆ ಹೇಳಿದ್ರಿ, ಹಾಗೆ ಜನಗಳಿಗೆ ಒಂದು ನಂಬಿಕೆಯ ಬಗ್ಗೆ ಹೇಳಿದ್ರಿ. ಸೊ ಹಾಗೆ ಈಗ ಹೊಸದಾಗಿ ಯಾರು ಶಿಲ್ಪಿಗಳು ಆಗ್ಬೇಕು, ಶಿಲ್ಪಿಗಳು ಒಳ್ಳೆಯ ಶಿಲ್ಪಿ ಆಗ್ಬೇಕು ಅಂದ್ರೆ ಅವ್ರು ಏನೇನ್ ಕಲ್ತ್ಕೋಬೇಕು, ಏನೇನ್ ಇರಬೇಕು, ಎಷ್ಟು ಶ್ರದ್ಧಾ ಭಕ್ತಿ ಅದೆಲ್ಲ ಹೇಗೆ ಇರ್ಬೇಕು, ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ರಿ. ಹಾಗೆ ನಿಮ್ಮ ಒಂದು ಜರ್ನಿಯ ಬಗ್ಗೆ ಹೇಳಿದ್ರಿ, ರಾಮಲಲ್ಲ ಜರ್ನಿ ಹೇಗೆ ಬಂತು, ನೀವು ಹೇಗೆ ಒಂದು ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೆಕ್ಟೇಷನ್ ನ ಇಟ್ಕೋಬೇಡಿ, ಆಮೇಲೆ ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರಿ, ನಿಮ್ಮನ್ನ ನೀವು ನಂಬಿ, ಆಮೇಲೆ ಯಾವಾಗ್ಲೂ ಒಂದು ಸ್ಟೂಡೆಂಟ್ ಆಗಿರಿ, ಕಲಿತಾ ಇರಿ. ಸೊ ಈ ಒಂದು ಎಷ್ಟು ಸಂದೇಶಗಳನ್ನೆಲ್ಲ ನೀವು ಬಹಳಷ್ಟು ಕೊಟ್ರಿ. ಸೊ ಕಡೆಯದಾಗಿ ನಮ್ಮ ಶ್ರೋತೃಗಳಿಗೆ ಇನ್ನೇನು ನಮ್ಮ ಸಂದರ್ಶನ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ, ಏನಾದ್ರೂ ನೀವು ಅವರಿಗೆ ನಮ್ಮ ಶ್ರೋತೃಗಳಿಗೆ ನೀವೇನಾದ್ರೂ ಸಂದೇಶ ಕೊಡಿ. ನೀವು ಆಸ್ಟ್ರೇಲಿಯಾದಿಂದ ಬಂದಿದ್ದೀರಾ, ಬಹಳಷ್ಟು ಕನ್ನಡಿಗರು ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದೀರಾ, ಬಹಳ ಸಂತೋಷ. ನಮ್ಮ ರಾಜ್ಯದಿಂದ ಹೋಗಿ ಬೇರೆ ದೇಶದಲ್ಲಿ ನಿಮ್ಮ ಜೀವನ ಕಂಡುಕೊಂಡಿದ್ದೀರಾ. ಅದೇ ರೀತಿ ನಮ್ಮ ರಾಜ್ಯದ ಮೇಲೆ, ನಮ್ಮ ದೇಶದ ಮೇಲೆ ಪ್ರೀತಿ ಸದಾ ಇರಲಿ. ಬಂದು ಹೋಗ್ತಾ ಇರಿ ದೇಶಕ್ಕೆ, ಸಂಬಂಧವನ್ನೆಲ್ಲ ಇಟ್ಕೊಳ್ಳಿ. ಅವಕಾಶ ಸಿಕ್ಕಾಗ ನಿಮ್ಮನ್ನು ಆಸ್ಟ್ರೇಲಿಯಾದಲ್ಲಿ ಭೇಟಿ ಮಾಡ್ತೀವಿ. ಖಂಡಿತ ನೀವು ಬರೋದಕ್ಕಾಗಿ ನಾವೆಲ್ಲ ಕಾಯ್ತಾ ಇದೀವಿ ಆಕ್ಚುಲಿ. ಸೊ ಐ ಆಮ್ ಸೋ ಬ್ಲೆಸ್ಡ್ ಹಿಯರ್. ನಾವು ಇವ್ ಪಕ್ಕ ಕೂತ್ಕೊಂಡು ನಾನು ಒಂದು ಸಂದರ್ಶನ ಮಾಡ್ತಾ ಇದ್ದೀನಿ. ಮೊನ್ನೆ ನಾನು ನಿಮ್ಗೆ ಸ್ಟುಡಿಯೋನು ಕೂಡ ತೋರಿಸಿದೆ ರೀಸೆಂಟ್ ಆಗಿ. ನನಗೆ ತುಂಬಾ ಖುಷಿ ಆಯ್ತು, ಬಹಳಷ್ಟು ಲೈಕ್ಸ್ ಬಂತು, ಕಮೆಂಟ್ಸ್ ಬಂತು, ಎಲ್ಲ ಎಲ್ಲಿದೆ ಸ್ಟುಡಿಯೋ ಅಂತ ಕೂಡ ಕೇಳ್ತಾ ಇದ್ರು. ಸೊ ಒಂಥರ ತುಂಬಾ ಖುಷಿ ಆಯ್ತು. ಸೊ ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯನ ತಗೊಂಡು ಸೊ ನಮ್ಮ ಒಂದು ಅಪ್ಪು ರೇಡಿಯೋಗೆ ನೀವೊಂದು ಸಂದರ್ಶನ ಕೊಟ್ಟಿರೋದು ಸೊ ನಮಗೂ ಕೂಡ ಬಹಳಷ್ಟು ಖುಷಿ ಆಗಿದೆ. ಸೊ ನೀವು ಹೀಗೆ ಜೀವನದಲ್ಲಿ ಹೀಗೆ ಸಾಧನೆ ಮಾಡ್ತಾ ಇರಿ, ಹೀಗೆ ಇನ್ಸ್ಪಿರೇಷನ್ ಆಗ್ತಾ ಇರಿ. ನೀವು ರಾಮಲಲ್ಲ ತರನೇ ಇನ್ನೊಂದು 1000 ಮೂರ್ತಿಗಳನ್ನ ಇದೇ ತರ ಅವಕಾಶ ದಟ್ ಈಸ್ ದ ಹಂಬಲ್ನೆಸ್ ಆಫ್ ಅವರ್ ಡಾಕ್ಟರ್ ಶ್ರೀ ಅರುಣ್ ಯೋಗಿರಾಜ್ ಅವರು. ಸೊ ಮತ್ತೊಂದು ನಮ್ಮ ಅಪ್ಪು ಕನ್ನಡ ರೇಡಿಯೋ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.